ಓಂ ಶಾಂತಿ. ನಾವೆಲ್ಲ ಆತ್ಮರು ಭ್ರೂ ಮಧ್ಯದಲ್ಲಿ ಸ್ಮೃತಿ ಸ್ವರೂಪರಾಗುತ್ತಾ ನಾವೆಲ್ಲ ಆತ್ಮರ ತಂದೆ ಪರಂಪಿತ ಶಿವಪರಮಾತ್ಮನನ್ನು ಸ್ಮೃತಿ ಮಾಡುತ್ತಾ ದಿನಾಂಕ 17/5/2024 ಈ ಒಂದು ಸಾಕಾರವಾಣಿಯ ಮುರಳಿ ಚಿಂತನೆಯಲ್ಲಿ ಭಾಗವಹಿಸಿರುವ ನನ್ನೆಲ್ಲ ಸಹೋದರಾತ್ಮರಿಗೆ ಸ್ವಾಗತ, ಸುಸ್ವಾಗತ. ಪ್ರತಿದಿನದಂತೆ ಈ ದಿನವೂ ಸಹ ಬಾಬಾರವರು ಮುರಳಿಯಲ್ಲಿ ಅನೇಕ ವಿಚಾರಗಳನ್ನು ಕೊಟ್ಟಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಈ ದಿನ ಪ್ರಶ್ನೋತ್ತರದಲ್ಲಿ ನಮಗೆ ಯಾವ ರೀತಿ ನಾವು ಬಡವರಾಗಬೇಕು ಅನ್ನೋದನ್ನು ತಿಳಿಸಿದ್ದಾರೆ. ಇದೇನಿದು ವಿಚಿತ್ರ ಅಂದ್ಕೊಳ್ತೀರಿ. ಎಲ್ಲರೂ ಶ್ರೀಮಂತರಾಗೋದ್ರ ಬಗ್ಗೆ ಮಾತಾಡಿದರೆ ನಾವು ಬಡವರಾಗೋದ್ರ ಬಗ್ಗೆ ಮಾತಾಡಬೇಕು. ಇವತ್ತಿನ ಪ್ರಶ್ನೋತ್ತರದ ಕುರಿತಾಗಿ ಒಂದಷ್ಟು ಸಂಕ್ಷಿಪ್ತವಾದ ಚಿಂತನೆಯನ್ನು ಮಾಡೋಣ. ಪ್ರಶ್ನೋತ್ತರದಲ್ಲಿ ಬಾಬಾರವರು ತಿಳಿಸ್ತಾ ಇದ್ದಾರೆ, ನೀವು ಸತ್ತರೆ ಪ್ರಪಂಚವೇ ಸತ್ತಂತೆ. ಇದೇ ನಿಮ್ಮ ಗುರಿಯಾಗಿದೆ. ಶರೀರದೊಂದಿಗೆ ಮಮತ್ವವನ್ನು ತುಂಡರಿಸಬೇಕಾಗಿದೆ. ಯಾವ ವಸ್ತುವು ನೆನಪಿಗೆ ಬರಬಾರದು. ಈ ರೀತಿ ಬಡವರಾಗಿ ಆತ್ಮ ಅಶರೀರಿಯಾಗುತ್ತದೆ ಅಷ್ಟೇ. ಯಾಕಂದರೆ ಒಂದು ಪರಿಣಾಮ ಆಗಬೇಕು ಅಂದರೆ ಅಲ್ಲಿ ಒಂದು ಕಾರಣನೂ ಕೂಡ ಇರಬೇಕಾಗತ್ತೆ. ನೀವು ಅಶರೀರಿ ಆಗಬೇಕು ಅಂದರೆ ಅದಕ್ಕಿಂತ ಮುಂಚೆ ಒಂದಷ್ಟು ತಯಾರಿ ಬೇಕು. ಈಗ ನಾವು ತಟ್ಟೆಯಲ್ಲಿ ಹಸಿವಾಗಿದೆ ಅಂತ ತಟ್ಟೆ ಮುಂದಿಟ್ಕೊಂಡು ಕೂತಾಗ ಊಟ ಬೇಕು ನಿಜ, ಆದರೆ ಅಡಿಗೆ ತಯಾರು ಮಾಡಿ ಊಟ ರೆಡಿ ಆಗಬೇಕು ಅಂದರೆ ಅದಕ್ಕಿಂತ ಮುಂಚೆ ಒಂದಷ್ಟು ತಯಾರಿ ಇರುತ್ತೆ. ಆ ದವಸ ಧಾನ್ಯಗಳು ಬೇಕಾಗತ್ತೆ, ಅದನ್ನು ಸಂಗ್ರಹಿಸಬೇಕಾಗತ್ತೆ, ಅಥವಾ ಅದನ್ನು ತಯಾರಿಸಬೇಕಾಗಿರುತ್ತೆ, ಬೆಳಿಬೇಕಾಗತ್ತೆ. ಇದೆಲ್ಲ ಅದರ ಮುಂದಿನ ಪ್ರೋಸೆಸ್. ಅದೆಲ್ಲ ಆದಮೇಲೆ ಅದು ಪದಾರ್ಥವಾಗಿ ನಮ್ಮ ತಟ್ಟೆಗೆ ಬಂದಿರುತ್ತೆ. ನೋಡಲಿಕ್ಕೆ ಅದು ಅನ್ನ, ಆದರೆ ಅದರ ಮುಂಚೆ ಎಷ್ಟು ಶ್ರಮ ಇರುತ್ತೆ. ಶ್ರಮ ಇಲ್ಲದೆ ಒಂದು ತುತ್ತು ಅನ್ನವೇ ನಮಗೆ ಸಿಗೋದಿಲ್ಲ. ಇನ್ನು ಮುಕ್ತಿ ಸಿಗುತ್ತಾ? ಹಾಗಾಗಿ ನೀವು ಅಶರೀರಿ ಆಗಬೇಕು, ವಿದೇಹಿ ಆಗಬೇಕು ಅಂದರೆ ಒಂದು ಕೆಲಸ ನೀವು ಮಾಡಬೇಕು ಅಂತಾರೆ. ಏನು ಮಾಡಬೇಕು? ನೀವು ಅಶರೀರಿ ಆಗಬೇಕು ಅಂದರೆ ಮೇಲೆ ಹಾರಬೇಕು ಅಷ್ಟೇ. ಅಶರೀರಿ ಅಂದ್ರೇನು? ಮೇಲೆ ಹಾರೋದು. ಮೇಲೆ ಯಾವಾಗ ಹಾರಲಿಕ್ಕೆ ಸಾಧ್ಯ? ಎಷ್ಟು ಭಾರವನ್ನು ನೀವು ಕಡಿಮೆ ಮಾಡಿಕೊಳ್ತೀರಿ ಅಷ್ಟು ನೀವು ಮೇಲೆ ಹಾರಬಹುದು. ಹಾಗೆ ಮೇಲೆ ಹಾರಬೇಕು ಅಂದರೆ ಹಗುರ ಆಗಬೇಕು. ಹಗುರ ಆಗಬೇಕು ಅಂದರೆ ಭಾರ ಕಡಿಮೆ ಮಾಡಿಕೊಳ್ಬೇಕು. ಎಷ್ಟರ ಮಟ್ಟಿಗೆ ಅಂತಂದರೆ ಶರೀರದ ಮೇಲೆ ಹಾಕಿರುವ ಚಿನ್ನ, ಒಡವೆ ಅಥವಾ ವಸ್ತ್ರದೊಳಗಿರುವ ಹಣ, ಇದರ ಭಾರ ಅಂತೂ ಕಳ್ಕೊಳ್ಳೇಬೇಕು. ಇದು ಖಂಡಿತವಾಗಿ ಭಾರನೇ. ಅನ್ನ ಆಗಿರ್ಬೋದು, ಅದು ಚಿನ್ನ ಆಗಿರ್ಬೋದು, ಸಂಪತ್ತಾಗಿರ್ಬೋದು. ಆದರೆ ಇದು ಕಣ್ಣಿಗೆ ಕಾಣಿಸೋದು. ಶರೀರದ ಮೇಲಿನ ವಸ್ತ್ರದೊಳಗಿನ ಚಿನ್ನ ಇಷ್ಟು ಕಡಿಮೆ ಮಾಡಿಕೊಂಡರೆ ಸಾಕಾಗೋದಿಲ್ಲ. ಶರೀರ ಸಹಿತವಾಗಿ ನೀವು ಮರಿಬೇಕು.
ಶರೀರವನ್ನೇ ಮರೆತು ಬಿಡಬೇಕು ಅಂತ ಹೇಳ್ತಿದ್ದಾರೆ. ಶರೀರದ ಭಾರವೂ ಕೂಡ ನಿಮಗಿರಬಾರದು. ಜಗತ್ತಿನ ಎಲ್ಲ ಭಾರಗಳನ್ನು ಒಂದು ಕಡೆ ಇಟ್ಟರೆ ಈ ಶರೀರದ ಭಾರ ಇನ್ನೊಂದು ಕಡೆ ಇಟ್ಟರೆ ಸಮ ಆಗೋದಿಲ್ಲ. ಅಷ್ಟು ಈ ದೇಹಾಭಿಮಾನ ಅನ್ನುವುದ ಭಾರ ಏನಿದೆಯಲ್ಲ, ಇದು ಅಶರೀರಿ ಆಗಲಿಕ್ಕೆ ಬಿಡೋದಿಲ್ಲ. ಫರಿಸ್ತೆ ಆಗಲಿಕ್ಕೆ ನಿಮ್ಮನ್ನು ಬಿಡೋದಿಲ್ಲ. ವಿದೇಹಿ ಸ್ಥಿತಿ ಅನುಭವ ಮಾಡಲಿಕ್ಕೆ ನಿಮ್ಮನ್ನು ಬಿಡೋದಿಲ್ಲ. ಹಾಗಾಗಿ ಎಷ್ಟು ಬಡವರಾಗಬೇಕು ನೀವು, ಎಷ್ಟು ಭಾರ ಕಡಿಮೆ ಮಾಡಿಕೊಳ್ಬೇಕು ಅಂದರೆ ಹೆಸರು, ಕೀರ್ತಿ, ಹಣ ಇದೆಲ್ಲದರ ಮೇಲಿನ ಮೋಹ ತೆಗೆಯುವುದಷ್ಟೇ ಅಲ್ಲ, ಈ ಶರೀರದ ಮೇಲಿನ ಮೋಹವನ್ನು ತೆಗಿಬೇಕು. ಶರೀರದಿಂದನೂ ನಿರಾಧಾರಿಗಳು ಆಗಬೇಕು. ಆಗ ಮಾತ್ರ ನೀವು ವಿದೇಹಿ ಆಗಲಿಕ್ಕೆ ಸಾಧ್ಯ. ಬಡವರಾಗಬಿಡಿ ಅಂತಾರೆ ಅವರು. ಎಷ್ಟು ಅಂದರೆ ನಿಮ್ಮ ಹತ್ರ ಏನೂ ಇರಬಾರದು. ಎಲ್ಲಾದರೂ ನೀವು ನಡ್ಕೊಂಡು ಹೋಗ್ತಿರ್ತೀರಿ, ರಾತ್ರಿ ಸಮಯದಲ್ಲಿ ಬಹಳ ದೂರದ ಪ್ರಯಾಣ ಮಾಡುವಾಗ ನೀವು ಭಾಳ ಜೂಮ್ ಜಾಮ್ ಅಂತ ರೆಡಿಯಾಗಿ ಅದರ ಮೇಲೆ ಒಂದಷ್ಟು ಕೆಜಿಗಟ್ಟಲೆ ಬಂಗಾರ ಹಾಕ್ಕೊಂಡು ಪಿತಾಂಬ್ರ ಉಟ್ಕೊಂಡು ಹೋಗ್ತಾ ಇದ್ದರೆ ನೀವು ಅಂತ ಬರಲ್ಲ, ಅವ್ರದ್ದು ವೃತ್ತಿನೇ ಇರುತ್ತೆ. ಕಳ್ಳ ಕಾಕರಾಗಿರ್ಬೋದು, ಅವ್ರು ಅಡ್ಡಗಟ್ತಾರೆ, ನಿಲ್ಲಿಸ್ತಾರೆ, ಎದುರಿಸ್ತಾರೆ, ಕಿತ್ಕೊಳ್ತಾರೆ. ನೀವಾಗಿ ಕೊಟ್ಟರೆ ಬೇಗ ಮುಗಿಯುತ್ತೆ, ಕೊಟ್ಟಿಲ್ಲ ಅಂದರೆ ಕಿತ್ಕೊಂಡಾದರೂ ಸರಿ ಹೋಗ್ತಾರೆ. ನೀವು ಸ್ವಲ್ಪ ಕೊಡಲಿಕ್ಕೆ ಹಿಂದು ಮುಂದೆ ನೋಡಿದ್ರೆ ನಿಮ್ಮ ಕಿವಿನೂ ನೋಡಲ್ಲ, ಮೂಗುನೂ ನೋಡಲ್ಲ, ಕಟ್ ಮಾಡ್ಕೊಂಡಾದರೂ ಸರಿ ಹೋಗ್ತಾರೆ ಅವರು. ಅದೇ ಒಂದು ವೇಳೆ ನಿಮ್ಮ ಹತ್ರ ಏನೂ ಇಲ್ಲ, ನೀವು ಸಾದಾ ಇದ್ದೀರಿ, ನೀವು ಸರಳಿದ್ದೀರಿ, ಖಾಲಿ ಇದ್ದೀರಿ ಅಂತ ಇಟ್ಕೊಳ್ಳಿ. ಯಾವ ಕಳ್ಳರು ಅಡ್ಡ ಹಾಕಿದರೂ ಕೂಡ ನಿಮ್ಮ ಪ್ರಯಾಣಕ್ಕೆ ಅಡ್ಡಿ ಆಗೋದಿದೆ. ನಿಮ್ಮನ್ನು ನೋಡಿದರೆ ಅವರಿಗೆ ಗೊತ್ತಾಗುತ್ತೆ, ಇವ್ರನ್ನ ಹಿಡ್ಕೊಂಡ್ರು ನನ್ನ ಸುಮ್ಮನೆ ಸಮಯ ವ್ಯರ್ಥ ಅಂತ ಕಳಿಸಿಬಿಡ್ತಾರೆ ಅವರು. ಯಾಕಂದ್ರೆ ನಿಮ್ಮ ಹತ್ರ ಏನೂ ಇಲ್ಲ, ಅವರಿಗೆ ಬೇಕಾಗಿರೋದು. ಅವರಿಗೆ ಬೇಕಾಗಿರೋದು ಇದ್ರೆ ತಾನೇ ನಿಮ್ಮನ್ನು ಅಡ್ಡಗಟ್ಟಬೇಕು, ಅವ್ರು ಏನಾದರೂ ಕಿತ್ಕೊಳ್ಳೋಕೆ ಪ್ರಯತ್ನ ಪಡಬೇಕು. ಕಷ್ಟಪಟ್ಟರೆ ಅವ್ರಿಗೂ ಕೂಡ ಅದು ಒಂದು ದುಡುಕಿ, ಅದು ಒಂದು ಕಸುಬು. ಅವರಿಗೆ ಅವರು ಪರಿಶ್ರಮ ಪಡಬೇಕು, ಕಷ್ಟಪಡಬೇಕು. ಲಾಭ ಇಲ್ಲದೆ ಅವರು ಕೂಡ ಕಳ್ತನ ಮಾಡೋದಿಲ್ಲ. ನಡಿ ಎದುರ ಹತ್ರ ಏನೂ ಇಲ್ಲ ಅಂತ ಬಿಟ್ಟು ಕಳಿಸ್ತಾರೆ. ಹಾಗೆ ಅಂತಿಮ ಸಮಯದಲ್ಲಿ ನೀವು ಯಾವಾಗ ಪ್ರಕೃತಿ ವಿಕೋಪಕ್ಕೆ ಹೋಗುತ್ತೆ, ವಿನಾಶಕ್ಕೆ ಒಳಗಾಗುತ್ತೆ, ಆ ಸಮಯದಲ್ಲಿ ನೀವು ಸಂಕಟ ಬಂದಾಗ ವೆಂಕಟರಮಣ ಅಂತ ಯದ್ನೋ ಬಿದ್ನೋ ಅಂತ ಈ ಶರೀರದ ಸವಾಸನೆ ಬೇಡ, ಇದ್ರ ಗೊಡವೆನೇ ಬೇಡ, ಈ ಪ್ರಪಂಚದ ಸವಾಸ ಸಾಕು ಅಂತ ಓಡಲಿಕ್ಕೆ ಹೋದರೆ ನೀವು ಈ ಕಡೆ ಭಾಗದಾಗ ಒಂದಿಷ್ಟು, ಈ ಕಡೆ ಭಾಗದಾಗ ಒಂದಿಷ್ಟು ತುಂಬಿಕೊಂಡು, ಕೊರಳಾಗ ಒಂದಿಷ್ಟು ಹಾಕ್ಕೊಂಡು, ಜೂಮ್ ಜಾಮ್ ಅಂತ ರೇಷ್ಮೆ ಸೀರೆ ಉಟ್ಕೊಂಡು ಓಡೋಗ್ತೀನಿ ಅಂದ್ರೆ ಬಿಡ್ತಾರೇನು? ಅವಾಗ ಹಿಡ್ಕೋತಾರವರು. ಒಂದು ಕಡೆ ಬೆಂಕಿ ಹತ್ತಿ ಉರಿತದ, ಇನ್ನೊಂದು ಕಡೆ ಪ್ರವಾಹ, ಮತ್ತೊಂದು ಕಡೆ ಬಾಂಬ್ ಬೀಳ್ತಿರ್ತದ, ಭೂಕಂಪ ಆಗ್ತಿರ್ತದ. ನೀನು ಓಡಬೇಕು ಅಂತೀಯ, ಆದರೆ ನಿನ್ನ ಹತ್ರ ಇರೋದ್ರಿಂದ ಇವರು ನಿನ್ನನ್ನು ಎಳ್ಕೊಂಡೋಗಿ ಕೂಡ ಹಾಕ್ತಾರೆ. ಬರೀ ಕಿತ್ಕೊಂಡು ಬಿಡಲ್ಲ, ಮತ್ತೆಲ್ಲಿಟ್ಟು ಹೇಳೋ ಅಂತಾರವರು.
ಇಷ್ಟಿದೆ ಅಂದರೆ ಇನ್ನೆಷ್ಟೋ ಇರಬೇಕಲ್ಲ. ಓಡೊಂಟಿಯೇ ಈಗ ಮನೆಗೇನೋ ಬೆಂಕಿ ಬಿತ್ತು ಓಡೊಂಟಿ, ಇನ್ನು ಎಷ್ಟೆಷ್ಟಿದೆ ಹೇಳು ಬ್ಯಾಲೆನ್ಸ್, ಎಲ್ಲೆಲ್ಲಿಟ್ಟಿದೆ ಹೇಳು ಅಂತ ಕೂಡ್ತಾರೆ. ನೀನು ಇರೋದೆಲ್ಲ ಕೊಟ್ಟರು ಕೂಡ ಅವಾಗ ಬಿಡಲ್ಲ ಅವರು. ಅದಕ್ಕೆ ಇವಾಗಲೇ ಖಾಲಿ ಮಾಡ್ಕೊಂಬಿಡಿ. ಮುಂದೆ ಬರುವಂಥ ಕಳ್ಳರು ದಡಾಕೋರರು ಸಾಮಾನ್ಯರು ಇರೋದಿಲ್ಲ. ಅವರೇ ನೆಂಟರಲ್ಲ ನಿಮ್ಗೆ ಬಿಟ್ಟು ಬಿಡಿ ಅಂದ ತಕ್ಷಣ ಬಿಟ್ಟು ಬಿಡೋದಕ್ಕೆ. ನೀವು ಅದಕ್ಕಿಂತ ಮುಂಚೆ ಹುಷಾರಾಗಿ ಅಂತ ನಾನು ಹೇಳ್ತೀನಿ ಅಂತಿದ್ದಾರೆ ಶಿವಬಾಬರವರು. ಮುಂದೆ ಇಂತಿಂಥದ್ದೆಲ್ಲ ನಡೆಯೋದಿದೆ, ಹಿಂಗೆಲ್ಲ ಆಗುತ್ತೆ. ಅಷ್ಟರೊಳಗಡೆ ನೀವೆಲ್ಲ ಖಾಲಿ ಮಾಡಿಕೊಂಡು ಎಷ್ಟರ ಮಟ್ಟಿಗೆ ಅಂದರೆ ಶರೀರ ಇದ್ದರೂ ಚರ್ಮ ಕೆಲಸಕ್ಕೆ ಬರುತ್ತೆ ಅಂತ ಬರ್ತಾರೆ ನೋಡ್ಬೇಕಾದ್ರೆ. ಚರ್ಮ ಸುಲಿತೀನಿ ಅಂತೀವಲ್ಲ ಈಗ ಯಾವಾಗಾದ್ರೂ ನಾವು, ಆ ಚರ್ಮ ಸುಲಿಯೋರು ಬರ್ತಾರಲ್ಲ ಅಷ್ಟಿಗೆ. ಈ ಚರ್ಮದ ಮೇಲೆ ಸ್ವಲ್ಪ ಮೋಹ ಇಟ್ಕೊಂಡಿದ್ದಂದ್ರೆ ಆ ಚರ್ಮ ಸುಲಿಯೋರು ಆ ಚರ್ಮಕ್ಕಾಗಿ ಆದರೂ ಬಂದು ಕೂತ್ಕೋತಾರೆ ನಿನ್ನ ಹತ್ರ, ನಿನ್ನ ಬಿಡಲ್ಲ ಅವರು, ಒಂದು ಕಡೆಯಿಂದ ತೆಗಿತಾರವರು. ಅದರ ಬದಲಿಗೆ ಆ ಚರ್ಮ ನಾವೇ ಸುಲಿದು ಒಕ್ಕೊಟ್ಟಿದ್ರೆ ಇನ್ನೇನಕ್ಕೆ ಬರ್ಬೇಕು ನಮ್ಮ ಹತ್ರ ಅವರು. ಎಷ್ಟರ ಮಟ್ಟಿಗೆ ಬಡವರಾಗಬೇಕಂದ್ರೆ ಚರ್ಮ ಸಹಿತ ಸುಲಿದು ಒಗೆದಿರಬೇಕು ನಾವು. ಅಂದರೆ ಶರೀರದ ಮೇಲಿನ ಅಭಿಮಾನನೂ ಬಿಟ್ಟು ಹೋಗಿರಬೇಕು. ಇದು ಪೂರ್ತಿ ಸತ್ತಂಗೆ. ನಾವು ಅಂದ್ಕೊಳ್ತೀವಿ, ಬಾಬಾ ನನ್ನನ್ನು ನಂಬಿಕೊಂಡು ಪತ್ನಿ ಇದ್ದಾಳೆ, ನನ್ನನ್ನು ನಂಬಿಕೊಂಡು ಮಕ್ಕಳಿದ್ದಾರೆ, ನನ್ನನ್ನು ನಂಬಿಕೊಂಡು ಇನ್ನೂ ಎಷ್ಟೋ ಜನ ಇದ್ದಾರೆ, ಎಷ್ಟು ಬಂಧು ಬಳಗ ಇದೆ, ಎಷ್ಟು ಆಸ್ತಿ ಅಂತಸ್ತಿದೆ, ನಂದೆಷ್ಟು ಹೆಸರು ಕೀರ್ತಿ ಇದೆ, ಇಷ್ಟೆಲ್ಲ ಬಿಟ್ಟು ಬಿಡು ಅಂತೀಯಲ್ಲ ಬಾಬಾ, ಇಷ್ಟೆಲ್ಲ ಬಿಟ್ಟು ಹೋಗ್ಬಿಡು ಅಶರೀರಿ ಆಗು ಅಂತೀಯ. ಎಷ್ಟು ಕಷ್ಟಪಟ್ಟಿನಿ ನಾನು ಇದೆಲ್ಲ ಮಾಡಲಿಕ್ಕೆ, ಹೆಸರು ಮಾಡಲಿಕ್ಕೆ, ಈ ಕೀರ್ತಿ ಸಂಪಾದನೆ ಮಾಡಲಿಕ್ಕೆ, ಜನ ಸಂಪಾದನೆ ಮಾಡಲಿಕ್ಕೆ, ಇಷ್ಟು ಸಂಬಂಧಿಗಳು, ಅದು ನನ್ನ ಮೇಲೆ ಎಲ್ಲರೂ ಕೂಡ ಡಿಪೆಂಡ್ ಆಗಿಬಿಟ್ಟಿದ್ದಾರೆ, ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ, ನಾನು ಹೆಂಗೆ ಸಾಯಲಿ ಅಥವಾ ನಾನು ಹೆಂಗೆ ಅಶರೀರಿ ಆಗ್ಬಿಡ್ಲಿ, ಹೆಂಗೆ ಮರಿಲಿ ಇವ್ರನ್ನ ಅಂತ ಚಿಂತೆ ನಮಗೆ. ಅದಕ್ಕೆ ಹೇಳ್ತಾರೆ, ಯೋಚ ನಿನ್ನ ಮೇಲೆ ಡಿಪೆಂಡ್ ಆಗಿದ್ದಾರೆ ಅಂತ ನೀನು ಅಂದ್ಕೊಂಡಿಯೇನು? ನೀನು ನಂಬಿಕೊಂಡು ಅವರಿದ್ದಾರೆ ಅಂತ ಹೇಳ್ತೀಯಲ್ಲ ನೀನು. ಒಳಗೆ ಹೋಗಿರೋ ಉಸಿರು ಇವತ್ತು ಹೊರಗೆ ಬಂದಿಲ್ಲ ಅಂತ ಇಟ್ಕೊ ನಿಂದು. ಯಾವ ಜನ ನಿನ್ನ ಗಳಿಸಿದಿ, ಯಾರನ್ನ ನಿನ್ನವರು ಅಂತ ನಂಬಿದಿ, ಅವರೇ ಕಣೋ ಮಾತಾಡೋದು. ಎಷ್ಟೊತ್ತಿಗಾಗತ್ತೆ ಮಣ್ಣು? ಯಾವಾಗ ಮುಗಿಸ್ತೀರಿ ಅಂತಾನೆ ಕೇಳ್ತಾರೆಲ್ಲ, ಎಷ್ಟು ದಿನ ಇಡ್ತೀರಿ ಅಂತ ಕೇಳಲ್ಲ. ನಾನಿಲ್ಲ ಅಂದ್ರೆ ಯಾರೂ ಇಲ್ಲ ಅಂತ ಏನು ಅನ್ಕೊಂಡಿಯ? ಅವರೆಲ್ಲರೂ ಬಂದು ಮೊದಲು ನಿನ್ನನ್ನು ಮುಚ್ಚಿ ಆಮೇಲೆ ಸ್ವಚ್ಛ ಆಗ್ತಾರೋ. ಮುಟ್ಟಿ ಬಂದು ಮೈ ತೊಳ್ಕೋತಾರ, ಬರೀ ಮುಟ್ಟಿ ಬಂದು ಮೈ ತೊಳ್ಕೋತಾರ. ನಿಂದು ಯಾವುದು ಸಹವಾಸನೂ ಬೇಡ, ನಿನ್ನ ಸುಗಂಧನೂ ಬೇಡ, ದುರ್ಗಂಧನೂ ಬೇಡ ಅಂತ ಬಂದು ತಲೆ ಮೇಲೆ ನೀರು ಹಾಕ್ಕೊಂಡು ನಿಂದ ಜಾಡಿಸಿ ತೊಳ್ಕೊಂಡು ಚೆಲ್ತಾರೆ. ಅವತ್ತು ನಿನಗೆ ಯಾರಿದ್ದಾರೆ? ಯಾರು ನಿನ್ನವರು? ಎಲ್ಲಿದ್ದಾರೆ ಜನ? ಎಲ್ಲಿದೆ ಹೆಸರು ಕೀರ್ತಿ? ನೀನಿಲ್ಲ ಅಂದರೆ ಯಾರೂ ಇಲ್ಲ ಅಂದೆ. ಆದರೆ ಇವತ್ತು ನೀನೇ ಇಲ್ಲ, ಎಲ್ಲರೂ ಇದ್ದಾರೆ, ಎಲ್ಲನೂ ಇದೆ. ಇದು ಮೋಹ ಅಷ್ಟೇ. ಪತ್ನಿ ಮೇಲೆ, ಮಕ್ಕಳ ಮೇಲೆ, ಆಸ್ತಿ ಮೇಲೆ, ಜನ ಮೇಲೆ, ಅಂತಸ್ತು, ಹೆಸರು, ಕೀರ್ತಿ, ಇದೆಲ್ಲ ಅಷ್ಟೇ ಮೋಹ. ನೀನು ಹೋದರೆ ಇದು ಯಾವುದೂ ಇರೋದಿಲ್ಲ ಇಲ್ಲಿ. ಎಲ್ಲ ಸಂಬಂಧಗಳು ತುಂಡರಿದು ಬಿಡುತ್ತೆ. ಒಂದು ಕ್ಷಣ ಉಸಿರು ಒಳಗೋಗಿದ್ದು ಹೊರಗೆ ಬಂದಿಲ್ಲ ಅಂದರೆ ಎಲ್ಲ ಸಂಬಂಧಗಳು ಕಟ್. ಜಗತ್ತಿರುತ್ತೆ, ಆದರೆ ಜಗತ್ತಿಗೆ ನೀನಿರೋದಿಲ್ಲ ಅಷ್ಟೇ. ಅದನ್ನೇ ಬದುಕಿದ್ದಾಗ ಮಾಡ್ಕೊಂಬಿಡು. ಸರಿಯಪ್ಪ, ಇನ್ನೊಂದು 5 ವರ್ಷ ಆದಮೇಲೆ ನಾನು ಸಾಯ್ತೀನಿ ಅಂತ ಇಟ್ಕೊಳ್ಳೋಣ, ಶರೀರ ಬಿಡ್ತೀನಿ ಅಂತ.
ಒಂದು 5 ವರ್ಷ ಮುಂಚೆ ಸತ್ತೀನಿ ಅಂದ್ಕೊಳ್ಳೋಣ, ಒಂದು 5 ವರ್ಷ ಆಯುಷ್ಯ ಕಡಿಮೆ ಮಾಡ್ಕೊಂಬಿಡೋಣ, ಏನಾಗೋದಿದೆ ಈಗ? ಏನೊಂದು 40 ಇದೆಯೋ, 50 ಇದೆಯೋ, 60 ಇದೆಯೋ, 80 ಇದೆಯೋ, ಆಯಿತು, ಇದೆ, ಇಲ್ಲಿ ತನಕ ಆಯಿತು. ಇನ್ನೊಂದು 5 ವರ್ಷ ಬದುಕ್ತೀನಿ ಅಂತ ನಿನಗೊಂದು ವಿಶ್ವಾಸ, ಸುಮ್ಮನೆ ಆ 5 ವರ್ಷ ಸ್ವಲ್ಪ ಕಡಿಮೆ ಮಾಡ್ಕೊಂಬಿಡು. 5 ವರ್ಷ ಆದಮೇಲೆ ಸಾಯೋದು, ನಾನು ಇವತ್ತೇ ಸತ್ತೀನಿ ಅಂತ ತಿಳ್ಕೊ. ಇವತ್ತಿಗೆ ನೀನೇ ಅವ್ರ ಮೈ ತೊಳ್ಕೊಂಬರ್ತಾರಲ್ಲ, ನಿನ್ನ ಒಳಗಡೆ ಇಟ್ಟು, ನಿನ್ನ ಸುಟ್ಟು ನಿನ್ನ ಇಟ್ಟು ಬಂದು ಅವ್ರ ಮೈ ತೊಳ್ಕೊಳ್ತಾರಲ್ಲ, ಇವತ್ತು ನೀನು ತೊಳ್ಕೊಂಬಿಡಿ. ಎಲ್ಲರೂ ನನ್ನ ಪಾಲಿಗಿಲ್ಲ, ಎಲ್ಲರೂ ನನ್ನ ಪಾಲಿಗೆ ಸತ್ತು ಹೋಗಿದ್ದಾರೆ, ನಾನು ಎಲ್ಲರ ಪಾಲಿಗೂ ಸತ್ತು ಹೋಗಿದ್ದೇನೆ ಅಂತ ನೀನು ಮೈ ತೊಳ್ಕೊಂಬಿಡು. ಬದುಕಿದ್ದಾಗಲೇ ತೊಳ್ಕೊಳ್ಳೋದು ಸಾಧನೆ, ಪುರುಷಾರ್ಥ, ವಿದೇಹಿ ಸ್ಥಿತಿ, ಅಶರೀರಿ ಸ್ಥಿತಿ. ಇದೇ ಸಾಧನೆ ಮಾಡಬೇಕಾಗಿರೋದು, ಇನ್ನೇನಿದೆ ಇಲ್ಲಿ? ಸತ್ತಾಗ ಶರೀರ ಬಿಟ್ಟು ಹೋಗೋದಿದ್ದೇ ಇದೆ. ಬದುಕಿದ್ದಾಗ, ಶರೀರವಿದ್ದಾಗ, ಶರೀರದಲ್ಲಿದ್ದಾಗ ಶರೀರದ ಸಂಬಂಧಗಳೆಲ್ಲವನ್ನು ಮರೆತು, ಶರೀರದ ಪ್ರಪಂಚವನ್ನು ಮರೆತು ನೀನೊಂದು ಆತ್ಮ ಅಂತ ತಿಳಿದು ವಿದೇಹಿ ಆಗೋದಿದೆಯಲ್ಲ, ಇದು ಸಾಧನೆ, ಇದು ಸಿದ್ಧಿ, ಇದೇ ಪುರುಷಾರ್ಥ. ಇದನ್ನು ಮಾಡ್ಕೋ ನೀನು. ಇಷ್ಟೇ ಸಿಂಪಲ್ ಸೂತ್ರ ಇದು. ಇದನ್ನು ಯಾವತ್ತಾದರೂ ನೀನು ಮಾಡಲೇಬೇಕು. ಸರಿ ಅಣ್ಣವರೇ ಅಥವಾ ಬಾಬಾ, 5 ವರ್ಷ ಬದುಕ್ತೀನಿ ಅಂತ ಅನಿಸುತ್ತಲ್ಲ, ಒಂದು 5 ವರ್ಷ ಮುಂಚೆ ಸಾಯಿರಿ ಅಂತ ಹೇಳ್ತಿರಲ್ವ, ನಾನು ಇನ್ನೊಂದು 20 ವರ್ಷ ಬದುಕ್ತೀನಿ ಅಂತ ಅನಿಸೈತೆ ಬಾಬಾ, ಮತ್ತು 5 ವರ್ಷ ಮುಂಚೆನೇ ಸಾಯ್ತೀನಿ, ಇನ್ನೊಂದು 15 ವರ್ಷ ಹಿಂಗೆ ಹೋಗ್ತೀನಿ. ಇಂಥವ್ರಿಗೆ ಏನು ಹೇಳಬೇಕು? ಜನ ಕ್ಯಾಲ್ಕುಲೇಷನ್ ಸ್ವಲ್ಪ ಹೇಳಿದ್ರೆ ಸಾಕು, ಅವ್ರು ಭಾಳ ಮಾಡ್ಕೊಂಬಿಡ್ತಾರೆ. ಇಲ್ಲ, ಇದೊಂದು ಸೂತ್ರ ಚಲೋ ಹೇಳ್ಬಿಟ್ರಿ ಅವರು. ಲಿಂಗರಾಜಣ್ಣವ್ರಿಗೇನೋ 5 ವರ್ಷ ಬದುಕ್ತೀನಿ ಅಂತ ಅನಿಸಿರ್ಬೇಕು, ಇವತ್ತು ಸಾಯ್ತಾರೆ ಅವರು. ನಾನು ಯಾಕೆ ಸಾಯ್ಬೇಕು ಲಿಂಗರಾಜಣ್ಣವ್ರು ಸತ್ತರೆ? ಆಮೇಲೆ ಲಿಂಗರಾಜಣ್ಣವ್ರು ಅಷ್ಟು ಜಲ್ದಿನೂ ಯಾಕೆ ಸಾಯ್ಬೇಕು ನಾನು ಇನ್ನೂ ಒಂದು 10 ವರ್ಷ ಬದುಕ್ತೀನಿ, ಕೆಲವ್ರಿಗಿನ್ನೂ 15 ವರ್ಷ ಬದುಕ್ತೀನಿ, ಕೆಲವ್ರಿಗಿನ್ನೂ 20 ವರ್ಷ ಬದುಕ್ತೀನಿ, ಕೆಲವ್ರಿಗಿನ್ನೂ 50 ವರ್ಷ ಬದುಕ್ತೀನಿ ಅಂತ ಅಂದ್ಕೊಂಡಾರ. ಆಯಿತು ಬಿಡು, ನೀವು ಹೇಳ್ದಂಗೆ ಮಾಡ್ತೀವಿ, ಇನ್ನೊಂದು 20 ವರ್ಷ ಅಂತ ಇಟ್ಕೊಳ್ಳೋಣ, ಇನ್ನೂ 15 ವರ್ಷ ನಾನು ಹಿಂಗೆ ಇರ್ತೀನಿ ಎಲ್ಲರ ಜೊತೆಗೆ ಚಂದ. 5 ವರ್ಷ ಮುಂಚೆ ಸಾಯಿರಿ ಅಂದ್ರಲ್ಲ, 15 ವರ್ಷ ಆದಮೇಲೆ ಬೇಕಾದ್ರೆ ನೋಡ್ತೀನಿ ಅಂತ ಹೇಳ್ತಾರೆ. ಅಂಥ ಬುದ್ಧಿವಂತರಿದ್ದಾರೆ. ಏನಾದರೂ ಸ್ವಲ್ಪ ಒಂದು ಎಕ್ಸಾಂಪಲ್ ಕೊಡೋಂಗಿಲ್ಲ, ಕ್ಯಾಲ್ಕುಲೇಷನ್ ಹೇಳೋಂಗಿಲ್ಲ, ಅದನ್ನು ತಮಗೆ ಬೇಕಾದಂಗೆ ಲೆಕ್ಕ ಮಾಡ್ಕೊಂಡು ಮತ್ತೊಂದು ಸೂತ್ರ ಇಟ್ಕೊಂಡ್ಬಿಡ್ತಾರೆ ಅವರು. ಯಾಕಂದ್ರೆ ತಪ್ಪಿಸ್ಕೊಳ್ಳೋಕ್ಕೆ ಎಷ್ಟು ಬೇಕು ಎಲ್ಲ ಬುದ್ಧಿವಂತಿಕೆ ನಮ್ಮ ಹತ್ರ ಐತಿ, ಮಾಡೋಕ್ಕೆ ಮಾತ್ರ ಇಲ್ಲ ಅಷ್ಟೆ. ಹಾಗೆ ಯಾವ ಕ್ಷಣದಲ್ಲಿ ನಾವು ಹೋಗ್ತೀವಿ ಅನ್ನೋದು ಗೊತ್ತಿಲ್ಲ. ರಾತ್ರಿ ಮಲಗಿದವರು ಬೆಳಗ್ಗೆ ಇಲ್ಲ, ಒಳಗೆ ಹೋಗಿರೋದು ಹೊರಗೆ ಬರೋ ಗ್ಯಾರಂಟಿ ಇಲ್ಲ. ಅಷ್ಟು ನಾಜೂಕು ಸಮಯದಲ್ಲಿ ನಾವಿದ್ರೂ ಇನ್ನು ಮುಂದೆ ಇಷ್ಟೆಲ್ಲ ವಿಕರಾಳ ಸ್ವರೂಪ ನಮ್ಮ ಕಣ್ಣೆದುರಿಗೆ ಇದ್ದರೂ ಸಹ ನಾವಿಷ್ಟು ಹುಡುಗಾಟಿಕೆ ಮಾಡ್ತೀವಿ ಅಂದರೆ ಮಸ್ತ್ ಮಜಾ ತಗೋಬೇಕಾಗತ್ತೆ. ಆಮೇಲೆ ಇವತ್ತು ನಾವು ಬಹಳ ನೆಗ್ಲೆಕ್ಟ್ ಮಾಡ್ತಾ ಇದ್ದೀವಿ, ಸೀರಿಯಸ್ ತಗೊಳ್ತಾ ಇಲ್ಲ, ಗಂಭೀರ ಆಗ್ತಾ ಇಲ್ಲ, ಪುರುಷಾರ್ಥ ತೀವ್ರ ಇಲ್ಲ. ಸುಮ್ಮನೆ ಹೇಳೋದ್ರಲ್ಲಿ ಕೇಳೋದ್ರಲ್ಲಿ ಕಾಲ ಕಳ್ಕೊಂಡು ಹೊಂಟು ಬಿಟ್ಟಿವಿ ಅಷ್ಟೇ, ಏನೋ ಗೊತ್ತಿದ್ದು ಗೊತ್ತಾಗಲಾರ್ದಂಗೆ. ಬಾಬಾ ಹೇಳರ್ಲಣ್ಣವ್ರೆ, ನೋಡಿ ನೋಡದಂತಿರಬೇಕು, ಕೇಳಿ ಕೇಳದಂತಿರಬೇಕು, ತಿಳಿದು ತಿಳಿಯದಂತಿರಬೇಕು. ಅದಕ್ಕೆ ನಾವು ಹಂಗೆ ಇದ್ದೀವಿ. ಇದರೊಳಗಡೆ ಎಲ್ಲ ಗೊತ್ತೈತಿ. ಇವಾಗ ಇನ್ನೇನು ಪ್ರವಾಹ ಆಗುತ್ತೆ, ವಿನಾಶ ಆಗುತ್ತೆ, ಇದು ಭಾಳ ದಿನ ಇರೋದಿಲ್ಲ, ಗೊತ್ತಿಲ್ದಂಗೆ ಇರಬೇಕು. ಇವಾಗ ಅಲ್ಲೊಂದು ಬಾಂಬ್ ಬಿತ್ತು, ಇಲ್ಲೊಂದು ಬ್ಲಾಸ್ಟ್ ಆಯಿತು, ಇಲ್ಲೆಲ್ಲ ಧರ್ಮ ಯುದ್ಧ ಸ್ಟಾರ್ಟ್ ಆಗಿದೆ, ಅಲ್ಲಿ ದೇಶ ಯುದ್ಧ ಸ್ಟಾರ್ಟ್ ಆಗಿದೆ, ಎಲ್ಲ ನೋಡ್ತಿದ್ದೀವಿ. ಕಣ್ಣಿದ್ದು ಕುರುಡರಾಗಬೇಕಂತ ಹೇಳ್ಯಾರ ಬಾಬಾ, ಕಣ್ಣು ಮುಚ್ಕೊಂಡ್ಬಿಡೋಣ. ಮುರಳಿಯಲ್ಲಿ ಬಾಬಾರವ್ರು ದಿನ ಹೇಳ್ತಾರೆ, ಮಕ್ಕಳೇ ಹುಷಾರ್, ಬಿ ಕೇರ್ಫುಲ್. ಬಿ ಕೆ ಅಂದ್ರೇ ಬಿ ಕೇರ್ಫುಲ್. ಕೇಳಿ ಕೇಳದಂತಿದ್ದು ಬಿಡಬೇಕು.
ನೋಡಿ, ಎಲ್ಲಿ ನಾವು ಕೇಳಿ ಕೇಳದಂತಿರಬೇಕು, ನೋಡಿ ನೋಡದಂತಿರಬೇಕು, ಮಾಡಿ ಮಾಡದಂತಿರಬೇಕು, ಅಲ್ಲಿಲ್ಲ. ಇಲ್ಲಿ ಪುರುಷಾರ್ಥ ಅಂತ ಬಂದಾಗ, ಸ್ಥಿತಿ ಅಂತ ಬಂದಾಗ ಇಲ್ಲಿ ಹುಡುಗಾಟಿಕೆ. ಬಾಬಾರವ್ರೇನು ಹೇಳ್ತಾರೆ, ದಿನ ಹೇಳ್ತಾರೆ, ಮುರಳಿಯಲ್ಲಿ ಬರ್ತವೆ, ಸಾಕಷ್ಟು ಬರ್ತವೆ. ಕೇಳೇನಿ ರೀ ಇದೆಲ್ಲ, ನಾನು ಕೇಳೀನಿ 10 ವರ್ಷದಿಂದ ಕೇಳೀನಿ. ಹೇಳ್ತಾರೆ ಬಾಬಾ, ಇದೆಲ್ಲ 75 ವರ್ಷದಿಂದ ನುಡಿಸಿರೋ ಮುರಳಿ ರೀ. ಅವತ್ತು ಹೇಳ್ಯಾರ, ಇನ್ನೂ ಆಗಿಲ್ಲಲ್ಲ, ಮತ್ತು ಮುಂದೆಲ್ಲಿ ಎಪ್ಪತ್ತಮ್ಮ. ಅವತ್ತು ಈ ದೃಷ್ಟಿಕೋನ ಇಟ್ಕೊಂಡೆ ನಿನ್ನ ಸಲುವಾಗಿ ಅವತ್ತೇ ಹೇಳ್ಬಿಟ್ರು ಅವರು. ಮತ್ತೆ ಬ್ರಹ್ಮ ಬಾಬಾ ನಿನ್ನ ಸಲ ಕೂತ್ಕೊಳ್ಳೋಕ್ಕಾಗಲ್ವಲ್ಲ, ಅವ್ರು ಇರಲ್ಲ ನಿನಗೆ ಹೇಳೋಕ್ಕೆ ಅಂತ ಅವತ್ತೇ ಎಲ್ಲ ಚಾಪ್ಟರ್ ಮುಗಿಸ್ಬಿಟ್ರು ಅವರು. ಮುಂದೆ ನಮ್ಮಂಥ ಪುಣ್ಯಾತ್ಮರು ಬರ್ತೀವಿ, ಇಲ್ಲಿ ತನಕ ಇದು ನಡೆಯುತ್ತೆ, ಈ ಸಮಯದಲ್ಲಿ ಇದು ಇವರಿಗೆ ಅರ್ಥ ಆಗಬೇಕಾಗತ್ತೆ ಅಂತ ಅದೆಲ್ಲ ಮುಂದಾಲೋಚನೆಯಿಂದ ನುಡಿಸಿರುವಂತಹ ಮಹಾವಾಕ್ಯಗಳಿವು. ನೀನು ಜ್ಞಾನಕ್ಕೆ ಬರೋ ತನಕ, ನೀನು ಪುರುಷಾರ್ಥ ಮಾಡೋ ತನಕ, ನೀನು ಸೆಂಟ್ರಿಗೆ ಬಂದು ಕೇಳೋ ತನಕ ಬ್ರಹ್ಮ ಬಾಬನ ಇಟ್ಕೊಂಡು ಕೊಡೋಕ್ಕಾಗತ್ತೇನು? ಡ್ರಾಮಾ. ಅವ್ರದ್ದು ಬೇಕಾದಷ್ಟು ಕೆಲಸ ಕಾರ್ಯಗಳಿದೆ, ಇದನ್ನೇ ಹೇಳ್ಕೊಂಡು ಕೊಡೋಕ್ಕಿಲ್ಲ ಅವ್ರಿಗೆ. ಸಾಕಾರ ಸೇವೆ ಆದಮೇಲೆ ಸೂಕ್ಷ್ಮ ಸೇವೆ ಇದೆ ಅವರಿಗೆ, ಬೇಹದ್ ಸೇವೆ ಇದೆ ಅವರಿಗೆ. ಯಾಕಂದ್ರೆ ಅವರು ಪ್ರಜಾಪಿತ್. ಇಡೀ ಜಗತ್ತಿನಲ್ಲಿರುವ ಎಲ್ಲ ಮಾನವ ಕುಲದ ಎಲ್ಲ ಪ್ರಜೆಗಳಿಗೂ ಪಿತ ಪಾರ್ಟ್ ಮಾಡಬೇಕಾಗಿದೆ ಅವರನ್ನು. ಎಲ್ಲ ಧರ್ಮದವರು ಉದ್ಧಾರ ಮಾಡಬೇಕಾಗಿದೆ ಅವರು. ಸರ್ವ ಧರ್ಮದವ್ರಿಗೂ ಈ ಸೂಚನೆ ಕೊಡಬೇಕಾಗಿದೆ ಅವರು. ಅದವ್ರ ಕರ್ತವ್ಯ. ನಮ್ಮದು ನಾವು ಮಾಡ್ಕೊಳ್ಳೋಕ್ಕೆ ಇಷ್ಟ ಆಗೋಗಿದೆ. ಮತ್ತೆ ಬರೀ ನಮ್ಮ ಜೊತೆನೇ ಕೂತ್ಕೊಂಡ್ಬಿಟ್ರೆ ಅವ್ರ ಕತೆ ಏನಾಗುತ್ತೆ? ಅದಕ್ಕೆ ಹೇಳೋದಂತೂ ನಾನು ಹೇಳಿದ್ದೀನಪ್ಪ, ಮಾಡೋದು ನಿಮ್ಮದು ಬಿಟ್ಟಿದ್ದು. ಮಮ್ಮ ಹುಡುಗಾಟಿಕೆ ಮಾಡಲಿಲ್ಲ, ಬಾಬಾ ಹುಡುಗಾಟಿಕೆ ಮಾಡಲಿಲ್ಲ. ಅವತ್ತು ಹೇಳಿದ್ರು ಇನ್ನೂ 100 ವರ್ಷ ಸಂಗಮಯುಗ ಇದ್ದಾಗ ಬರ್ತೀನಿ ಅಂತ. ಅವ್ರು ಆರಾಮಾಗಿ ಇರ್ಬೋದಾಗಿತ್ತು. ಅವ್ರಿಗೆ ಗೊತ್ತಿತ್ತಲ್ಲ ಇನ್ನೂ 100 ವರ್ಷ ಇರುತ್ತೆ ಬಾಬಾ. ಈಗ ಜಸ್ಟ್ ಬಂದಿದ್ದಾರೆ, ಫ್ರೆಶ್ ಆಗಿದ್ದಾರೆ. ಇನ್ನೂ 2 ವರ್ಷ 3 ವರ್ಷ 5 ವರ್ಷದ ಬಾಲಕ ಇದ್ದಾರೆ. ಇನ್ನು ಇವರು ಬೆಳೆದು ದೊಡ್ಡವರಾಗಿ ಸಂಸಾರ ಆಗಿ ಇವ್ರಿಗೆ ವಯಸ್ಸಾಗಿ ಆಮೇಲೆ ತಾನೇ ಪ್ರಪಂಚ ಮುಳುಗೋದು ಅಂತ ಕೂತ್ಕೊಂಡ್ಬಿಟ್ರೇನು? ಒಂದು ಕ್ಷಣ ಕಣ್ಣು ಮುಚ್ಚಲಿಲ್ಲ ಮಮ್ಮಾರವರು. ಒಂದು ಹೆಜ್ಜೆ ತಪ್ಪಲಿಲ್ಲ ಮಮ್ಮಾರವರು. ಒಂದು ಸಿಂಗಲ್ ಹೆಜ್ಜೆ ತಪ್ಪಲಿಲ್ಲ, ಒಂದು ಕ್ಷಣ ಕಣ್ಣು ಮುಚ್ಚಲಿಲ್ಲ. ಅಷ್ಟು ಅಲರ್ಟ್ ಆಗಿದ್ರು ನೋಡಿ. ಅಷ್ಟು ತೀವ್ರ ಮಾಡಲಿಲ್ಲ ಅಂತಂದರೆ ಮಮ್ಮನ ಅಷ್ಟು ಆಯುಷ್ಯಕ್ಕೆ ಅಷ್ಟು ಸಂಪನ್ನ ಆಗೋದಾಗ್ತಿತ್ತ ಹೇಳಿ? ಅವರು ಬಂದಾಗ ಜಸ್ಟ್ 18, 19 ವರ್ಷ. ಕೆಲವರು 8-9 ವರ್ಷಕ್ಕೆ ಬಂದರು. ಅವಾಗಿನ ಚಿಕ್ಕ ಮಕ್ಕಳ ಥರ ಆಡೋ ವಯಸ್ಸು. ಆದರೆ ಮಮ್ಮ ಒಂದು ದಿನ ವ್ಯರ್ಥ ಮಾಡಲಿಲ್ಲ. ಒಂದು ದಿನ ಜ್ಞಾನಕ್ಕೆ ಬಂದು. ಯಾಕೆ ಅವರಿಗೆ ಸುಮ್ಮನೆ ಕೊಟ್ಟಿಲ್ಲ ಜ್ಞಾನ ಸರಸ್ವತಿ ಅಂತ? ಸುಮ್ಮನೆ ಒಪ್ಕೊಂಡಿಲ್ಲ ಜಗತ್ತು ಸಾಕ್ಷಾತ್ ಶ್ರೀ ಲಕ್ಷ್ಮಿ ಅಂತವ್ರನ್ನ. ಅಷ್ಟು ತೀವ್ರ ಪುರುಷಾರ್ಥ ಅವ್ರದ್ದು. ಏನು ಬಾಬಾರವರು ಜ್ಞಾನ ಮುರಳಿಯಲ್ಲಿ ಕೊಡ್ತಾರೆ, ಅವತ್ತೇ ಸ್ವರೂಪದಲ್ಲಿ ತಂದ್ಕೊಂಡ್ಬಿಟ್ರು. ಅವತ್ತೇ ಧಾರಣೆ ಮಾಡ್ಕೊಂಡ್ಬಿಟ್ರು. ಅವತ್ತೇ ಪುರುಷಾರ್ಥ ಕಂಪ್ಲೀಟ್ ಮಾಡ್ಕೊಳ್ತಿದ್ರು. ಮರುದಿನದ ಪುರುಷಾರ್ಥಕ್ಕಾಗಿ ಮತ್ತೆ ಮರುದಿನ ಒಂದೊಂದು ದಿನ ನುಡಿಸಿದ ಮುರಳಿ ಮರುದಿನನೇ ಅದು ಅಪ್ಲಿಕೇಬಲ್ ಧಾರಣಾ ಸ್ವರೂಪದಲ್ಲಿ ಬಂದು ನಿಂತ್ಕೊಂಡ್ಬಿಡ್ಬೇಕು. ಹೇಳಿದ್ದಾರೆ ಬಾಬಾ ಅಂದ್ರೆ ಅದನ್ನು ಮಾಡ್ಕೊಂಡ್ಬಿಡ್ಬೇಕು ಅಷ್ಟೆ. ಅಪ್ಪ 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 ಅಪ್ಪ, ಏನು ತೀವ್ರ ಪುರುಷಾರ್ಥ! ಎಷ್ಟು ಜವಾಬ್ದಾರಿ ಇತ್ತು ಅವರಿಗೆ. ಸುಮಾರು 300-400 ವಿದ್ಯಾರ್ಥಿಗಳನ್ನು ಒಟ್ಟುಗೂಡಿಸಿಕೊಂಡು ಅವರಿಗೆಲ್ಲ ಕೂಡ ಸಮಯಕ್ಕೆ ಸರಿಯಾಗಿ ಭೋಜನ ವ್ಯವಸ್ಥೆ ಮಾಡಿ, ವಸತಿ ವ್ಯವಸ್ಥೆ, ಪ್ರತಿಯೊಬ್ಬರ ಆಗು ಹೋಗುಗಳನ್ನು ನೋಡಿಕೊಳ್ಳೋದು, ಎಷ್ಟೆಲ್ಲ ಇತ್ತು ಅವರಿಗೆ. ಅದೆಲ್ಲದರ ಮಧ್ಯೆ ಅವರು ನೆಪ ಹೇಳಿಲ್ಲ, ನನಗೆ ನಿದ್ದೆ ಸರಿಯಾಗಿಲ್ಲ, ನನಗೆ ಆರೋಗ್ಯ ಚೆನ್ನಾಗಿಲ್ಲ, ನನಗೆ ರೆಸ್ಟ್ ಬೇಕು. ಒಂದು ದಿನಾನೂ ಕೂಡ ಹೇಳಿಲ್ಲ ಅವರು.
ಯಾಕೆ ಅಂದರೆ ಹರ್ ಗಡಿ ಅಂತಿಮ ಗಡಿ. ನಮ್ಮದಾಟ ಎಲ್ಲಿ ಬೇಕಾದರೂ ನಿಲ್ಬೋದು, ನಾವು ಅಂದ್ಕೊಂಡಂಗೆ ಇಲ್ಲೇ ಬಂದು ನಿಲ್ಲಬೇಕು ಅಂತ ಯಾವುದು ಕೂಡ ನಮಗಿಲ್ಲ ಕ್ಲಾರಿಟಿ. ಹರಿಯೋ ನೀರಿನಲ್ಲಿ ತೇಲೋ ಚಪ್ಪಲಿ ಅಂತೆ ನಮ್ಮ ಜೀವನ ಆಗೋಗಿದೆ. ಅದು ಎಲ್ಲಿ ಬಂದು ಯಾವುದು ಅಡ್ಡ ಬರುತ್ತೆ, ಎಲ್ಲಿ ಸಿಕ್ಕಾಕೊಳ್ಳುತ್ತೆ, ಎಲ್ಲಿ ಹರ್ಕೊಂಡು ಹೋಗುತ್ತೋ ಗೊತ್ತಾಗ್ತಾ ಇಲ್ಲ. ಸೆಳೆತಕ್ಕೊಳಗಾದವ್ರಂತೂ ಹೊಂಟೀವಿ, ನಮ್ಮ ಕಂಟ್ರೋಲಲ್ಲಿ ಏನೂ ಇಲ್ಲ. ಸುಮ್ಮನೆ ಅದು ಯಾವ ಕಡೆ ತಳ್ಳುತ್ತಾ ಆ ಕಡೆ ಹೋಗ್ತಾ ಇದ್ದೀವಿ ಅಷ್ಟೆ. ಯಾವಾಗ ಎಲ್ಲಿ ಸಿಕ್ಕಾಕ್ಕೊಳ್ತೀವಿ ಅಂತ ಗೊತ್ತಿಲ್ಲ, ಎಲ್ಲಿಗೆ ಆಟ ನಮ್ಮದು ನಿಂದಿರುತ್ತೆ ಅಂತ ಗೊತ್ತಿಲ್ಲ. ಏನು ಹಿಂಗೆ ಜೋರಾಗಿ ಹೋದಂಗೆ ಆಗುತ್ತೆ, ಎಲ್ಲೋ ಒಂದು ಕಡೆ ಸಿಕ್ಕಾಕ್ಕೊಂಡ್ರೆ ಮುಗಿದೋಯ್ತು, ಅಲ್ಲೇ ನಿಂತ್ಕೊಳ್ಳೋದು. ಹಾಗೆ ಈ ಜೀವನ ಸುಮ್ಮನೆ ಹೋಗ್ತಾ ಇದ್ದೀವಿ ಅಷ್ಟೆ. ಒಂದು ಗೊತ್ತಿಲ್ಲ, ಗುರಿ ಇಲ್ಲ, ಒಂದು ಬ್ರೇಕ್ ಕಂಟ್ರೋಲ್ ಇಲ್ಲ. ಹಾಗಾಗಿ ಇನ್ನು ಎಷ್ಟು ಟೈಮ್ ಕೊಡಬೇಕು ನಮಗೆ ಡ್ರಾಮಾ? ಎಂಬತ್ತೆಂಟು ವರ್ಷ ಕಡಿಮೆ ಆಯ್ತಾ ಇದು ಸಮಯ? ಭಗವಂತ ಬಂದು 88 ವರ್ಷ ಆಯಿತು. ನಾವು ಜ್ಞಾನಕ್ಕೆ ಬಂದು ಕೆಲವರು 5 ವರ್ಷ, 10 ವರ್ಷ, 20 ವರ್ಷ, 30 ವರ್ಷ, 40 ವರ್ಷ. ಒಂದು ಸೆಕೆಂಡಿನ ಕೆಲಸ ಮಾಡ್ಕೊಳ್ಳೋದಕ್ಕೆ ಇಷ್ಟು ನಿಜಕ್ಕೂ ಇದು ಕಷ್ಟ ಇಲ್ಲ, ನಿಜಕ್ಕೂ ಇದು ಕಷ್ಟ ಇಲ್ಲ ಪುರುಷಾರ್ಥ. ಅದು ಮಾಡ್ಕೊಳ್ಳೋಕೆ ನಮಗೆ ಇಷ್ಟ ಇಲ್ಲ ಅಷ್ಟೇ. ಇದು ವಾಸ್ತವ ಸತ್ಯ. ಇಷ್ಟಪಟ್ಟರೆ ನೀನು ಮಾಡ್ಕೊಳ್ಳೇಬೇಕು ಅಂತ ಕೂತ್ಕೊಂಡ್ರೆ ಒಂದು ಕ್ಷಣ ಅಂತಾರೆ ಬಾಬಾ, 1 ಸೆಕೆಂಡ್ ಮೇ ಮುಕ್ತಿ ಜೀವನ್ ಮುಕ್ತಿ. ಇಷ್ಟಪಡಬೇಕು, ಆಸಕ್ತಿ ಇರಬೇಕು. ಆಸಕ್ತಿ ಇಲ್ಲದೆ ನೀನು ಎಷ್ಟು ಬಡದಾಡಿದ್ರೂ ಕೂಡ ಅದು ಆಗೋದಿಲ್ಲ, ಮುಗಿಯೋದು ಇಲ್ಲ. ಅದಕ್ಕೆ ಬಹಳ ಗಂಭೀರವಾಗಿ ತೆಗೆದುಕೊಳ್ಬೇಕು ನಾವು ಈ ಟೈಮಲ್ಲಿ. ಹೆಂಗಾಗೋಗಿದೆ ಇದು ಅಂದರೆ, ಮೇಲ್ಮೇಲೆ ಹೇಳೋದು ಕೇಳೋದು ಎಷ್ಟು ವ್ಯರ್ಥ 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 ಅಂದರೆ, ದಿನಗಳನ್ನು ಕಳೆದಿವಿ, ತಿಂಗಳುಗಳನ್ನು ಕಳೆದಿವಿ, ವರ್ಷಗಳನ್ನೇ ಕಳೀತಾ ಬರ್ತಾ ಇದ್ದೀವಿ. ಪ್ರತಿ ವರ್ಷ ಶಿವರಾತ್ರಿ ನವರಾತ್ರಿ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ಎಷ್ಟು ಜನ ಹೋದ ಶಿವರಾತ್ರಿಗಿದ್ದವ್ರು ಈ ಶಿವರಾತ್ರಿಗೆ ಇರೋದಿಲ್ಲ ಅಂತಲೂ ಗೊತ್ತಿದೆ. ನಂದು ಯಾವ ಶಿವರಾತ್ರಿಗೆ ಮುಗಿದೋಗುತ್ತಾ ಅಂತ ನನಗೂ ಗೊತ್ತಿಲ್ಲ. ಆದರೆ ಯಾವುದೋ ಭ್ರಮೆ, ಇಷ್ಟು ವರ್ಷ ಬಂದಿವೆಲ್ಲ ಹಂಗೆ ಹೋಗೋಣ ಅಂತ. ಸಾಕು, ಬಿಟ್ಟುಬಿಟ್ರಿ. ಇನ್ನು ಯಾರನ್ನೂ ನಂಬಬೇಡಿ, ಯಾವುದನ್ನು ನಂಬಬೇಡಿ. ಕೊಡುವಷ್ಟು ಟೈಮ್ ಡ್ರಾಮಾ ಕೊಟ್ಟಾಯಿತು. ತಿಳಿಸುವ ಪ್ರಯತ್ನ ಎಲ್ಲವನ್ನು ಪರಮಾತ್ಮ ಮಾಡಿ ಆಯಿತು. ಪ್ರಕೃತಿ ಕೂಡ ಸಾಕಷ್ಟು ಸಹನೆಯಿಂದ ಸಮಯ ಕೊಟ್ಟಾಯಿತು. ಈ ಹುಷಿಯಾದ ಶರೀರವನ್ನು ನಂಬಿ ಕೆಡದೆ, ಈ ಹುಷಿ ಸಂಬಂಧಗಳನ್ನು ನೆಚ್ಚಿ ಕೆಡದೆ ಆದಷ್ಟು ಬೇಗ ನಾವು ಬಿಡಿಸ್ಕೊಳ್ಬೇಕು. ಇಲ್ಲ ಅಂದರೆ ಒತ್ತು ಹೋದ ಮೇಲೆ ನಾವು ಎಷ್ಟು ಎಚ್ಚೆತ್ತರೂ ಕೂಡ ಇದು ಉಪಯೋಗ ಬರೋದಿಲ್ಲ. ಹೊತ್ತು ಮೀರುವ ಮುನ್ನ ಎಚ್ಚರಾಗುವಂತಾರೆ.
ನಿನ್ನ ಟೈಮ್ ಇರೋದ್ರೊಳಗಡೆ ನೀನು ಎಚ್ಚರಾಗಿದ್ದನ್ನು ಮಾಡಿಕೊಳ್ಬೇಕು. ನೀನು ಅವ್ರನ್ನ ನೋಡಿ ಇವ್ರು ಹಿಂಗೆ ಮಾಡ್ತಾರೆ, ಅವ್ರಂಗೆ ಮಾಡ್ತಾರೆ, ನಿಂದು ಯಾರಿಗೆ ಗೊತ್ತಿದೆ? ಯಾರನ್ನು ನೋಡಬೇಡಿ. ಯಾರನ್ನು ಫಾಲೋ ಮಾಡಬೇಡಿ. ನಿಮ್ಮ ಶರೀರದ ಆಯಸ್ಸು ಅದು ಯಾರನ್ನೂ ಫಾಲೋ ಮಾಡಿಕೊಂಡು ಹೋಗ್ತಾ ಇಲ್ಲ. ಅದು ತನ್ನದೇ ದಿಕ್ಕಿನಲ್ಲಿ ಬಹಳ ತೀವ್ರವಾಗಿ ಸಾಗ್ತಾ ಇದೆ. ಯಾವಾಗ ಬೇಕಾದರೂ ಎಲ್ಲಿ ಬೇಕಾದರೂ ನಿಮ್ಮನ್ನು ಎತ್ತಿ ಹಾಕಬಹುದು, ಸುಟ್ಟು ಹಾಕಬಹುದು. ಬಿ ಕೇರ್ಫುಲ್. ಅಣ್ಣವ್ರೆ ಇವ್ರು ಹಿಂಗೆ ಮಾಡಕತ್ತಾರ, ಹಿಂಗೆ ಮಾಡ್ತೀನಿ, ಅವ್ರು ಹಂಗೆ ಮಾಡಕತ್ತಾರ, ಹಂಗೆ ಮಾಡ್ತೀನಿ, ಇವ್ರು ಇಷ್ಟು ವರ್ಷದಿಂದಿದ್ದಾರೆ, ಇವರೇ ಹಿಂಗಿದ್ದಾರೆ. ಯಾರನ್ನು ನೋಡಬೇಡಿ. ನಿಮ್ಮನ್ನು ಮಾತ್ರ ನೀವು ನೋಡ್ಕೊಳ್ಳಿ. ನಿಮ್ಮ ಅಂತರಂಗವನ್ನು ಮಾತ್ರ ನೀವು ನೋಡ್ಕೊಳ್ಳಿ. ನಿಮ್ಮ ಆತ್ಮ ಕಲ್ಯಾಣವನ್ನು ಮಾತ್ರ ನೀವು ನೋಡ್ಕೊಳ್ಳಿ. ಇಲ್ಲಿ ಯಾವುದು ಕೂಡ ಯಾರೊಬ್ಬರಿಗೂ ಹೋಲಿಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ಆರೋಗ್ಯ ಆಗ್ಬೋದು, ಆಯುಷ್ಯ ಆಗ್ಬೋದು. ಎಲ್ಲರೂ ನಮ್ಮವರಂತೆ ಕಾಣಿಸ್ತಾರೆ ಪ್ರಯಾಣ ಮಾಡುವಾಗ. ಟ್ರೈನಲ್ಲಿ, ಬಸ್ಸಲ್ಲಿ ಚಂದ ಮಾತಲ್ಲಿ ಇಳಿತಾರೆ. ಎಲ್ಲರೂ ನಮ್ಮವ್ರ ಥರನೇ ಇರ್ತಾರೆ. ಏನು ಕೊಡೋದೇನೋ, ತಗೊಳ್ಳೋದೇನೋ, ಅವ್ರದ್ದು ಇವರು ತಗೊಂಡು ತಿನ್ನೋದೇನೋ, ಇವ್ರದ್ದು ಅವ್ರು ತಗೊಂಡು ತಿನ್ನೋದೇನೋ, ಅವ್ರ ಸುದ್ದಿ ಇವ್ರು ಕೇಳೋದೇನೋ, ಇವ್ರ ಸಂಸಾರದ ವ್ಯತೆ ಅವ್ರು ಹೇಳೋದೇನೋ. ಇದ್ದಕ್ಕಿದ್ದಂಗೆ ಯಾರು ಎಲ್ಲಿ ಇಳಿದೋಗ್ತಾರಂತ ಗೊತ್ತೇ ಆಗಲ್ಲ. ಸ್ಟೇಷನ್ ಬಂದ ಕೂಡಲೇ ಆ ಕತೆನೂ ಇಲ್ಲ, ಆ ಊಟನೂ ಇಲ್ಲ. ಒಂದು ಕ್ಷಣ ಅವರು ಸ್ಟೇಷನ್ ಬಂತು ಅನ್ಕೊಳ್ಳಿ, ನೀವು ಯಾರು ಅಂತ ಮುಖನೂ ನೋಡಲ್ಲ. ತಿರುಗಿ ಫಸ್ಟ್ ಇಳಿಬೇಕು, ಲಗೇಜ್ ಇಳಿಸ್ಕೊಳ್ಬೇಕು ಅನ್ನೋದಷ್ಟೇ ಗಮನ ಇರುತ್ತೆ. ಅವಾಗ ಬಡದಾಡುತ್ತಾರೆ. ಇಷ್ಟು ಚಂದ ಮಾತಾಡ್ತಾ ಇದ್ರಿ, ಇಷ್ಟೆಲ್ಲ ಹಂಚ್ಕೊಂಡು ಬಂದಿರಿ, ಇಷ್ಟು ದೂರದಿಂದ ಬಂದಿರಿ, ಇವಾಗೇನು ಹೇಳ್ತೀರಿ, ಸ್ವಲ್ಪ ತಡೀರಿ ಅಂತ ಮುಂದಿನ ಸ್ಟೇಷನ್ಗೆ ಇಳಿಸ್ರಿ ನೋಡೋಣ. ಬರೀ ಒಂದು ಸ್ಟೇಷನ್, ಸಾವಿರಾರು ಕಿಲೋಮೀಟರ್ ನಿಮ್ಮ ಜೊತೆ ಬಂದಿರ್ತಾರೆ, ಸ್ನೇಹ ಬಾಂಧವ್ಯ ಬೆಳೆಸ್ಕೊಂಡಿರ್ತೀರಿ, ಅಷ್ಟು ಕೊಟ್ಟು ತೊಗೊಂಡಿರ್ತೀರಿ. ಒಂದೇ ಸ್ಟೇಷನ್ ಮುಂದಕ್ಕೆ ಕರ್ಕೊಂಡೋಗಿ ನೋಡೋಣ ಅವರನ್ನು. ನೀವೆಷ್ಟು ಸಾವಿರಾರು ದೂರದ ಕಿಲೋಮೀಟರ್ ಪ್ರಯಾಣ ಮಾಡಿದರೂ ಸಹ ಅವರು ಸ್ಟೇಷನ್ನಲ್ಲಿ ಅವರು ಇಳ್ಕೊಳ್ಬೇಕು ಅಂತಾರೆ ಹೊರತಾಗಿ ನಿಮ್ಮ ಜೊತೆ ಯಾರು ಬರೋರಿದ್ದಾರೆ? ನೀವು ಅಷ್ಟೇ. ನಿಮ್ಮ ಸ್ಟೇಷನ್ ಬಂತು ಅಂದರೆ ಅವ್ರು ಯಾರು ಅಂತಲೂ ನೋಡಲ್ಲ, ಮೊದಲು ಇಳಿಬೇಕು, ಲಗೇಜ್ ಇಳಿಸ್ಕೋಬೇಕು ಅಂತಲೇ ಇರುತ್ತೆ. ಹೇಗೋ ಹಾಗೆ ಇಲ್ಲಿ ನಮ್ಮ ಜೊತೆ ಎಲ್ಲರೂ ಇದ್ದಂಗೆ ಇದ್ದಾರೆ, ಪ್ರಯಾಣ ಮಾಡ್ದಂಗೆ ಇದ್ದಾರೆ. ನನ್ನ ಸ್ಟೇಷನ್ ಬಂತು ಅಂದರೆ ನಾನು ಬಡದಾಡಕ್ಕೆ ನಿಂತಾಗ ಯಾರೂ ನನಗೆ ಬರೋದಿಲ್ಲ. ಅವರು ಹೋಗೋರು ಹೋಗ್ತಾರೆ, ನಾನು ಇಳದಲ್ಲಿ ಅವ್ರು ಇಳಿಬೇಕಂತೇನೂ ಇಲ್ಲ. ಅವ್ರನ್ನ ನೋಡಿಕೊಂಡು ನಾವು ಹೋದರೆ ನಾವು ಉಳಿತೀವ? ಅದು ಶಾಶ್ವತನ? ಹಾಗೆ ನಮ್ಮ ಜೀವನದಲ್ಲಿಯೂ ಕೂಡ ಈ ಸಂಬಂಧಗಳಾಗಿರ್ಬೋದು, ಸಂಪತ್ತಾಗಿರ್ಬೋದು, ಹೆಸರು ಕೀರ್ತಿ ಆಗಿರ್ಬೋದು, ಚಂದ ಇದ್ದಂಗೆ ಮಾಡ್ತವೆ. ಒಂದು ಕ್ಷಣ ಶರೀರದಿಂದ ಉಸಿರು ಆಚೆ ಬಂದರೆ ಓಸು ಇಳ್ಕೊಂಡ್ಬಿಡ್ತವೆ. ನಿನ್ನ ಹತ್ರ ನಿನ್ನ ಜೊತೆಗೆ ಬರೋದಿಲ್ಲ. ಅವು ಇರ್ತವೆ, ನೀನಿರಲ್ಲ ಅಷ್ಟೇ. ಅದಕ್ಕೆ ಇವತ್ತು ಬಾಬಾರವರು ಹೇಳ್ತಿದ್ದಾರೆ, ಮಗು ಬಡವರಾಗಬೇಕು ನೀವು. ಎಲ್ಲರೂ ಎಲ್ಲ ಕಡೆ ಶ್ರೀಮಂತರಾಗ್ಲಿಕ್ಕೆ ಹೋಗ್ತಾರೆ, ತುಂಬಿಸ್ಕೊಳ್ಳೋದಕ್ಕೆ ಹೋಗ್ತಾರೆ, ದೊಡ್ಡವರಾಗ್ಲಿಕ್ಕೆ ಹೋಗ್ತಾರೆ, ಪಡ್ಕೊಳ್ಳೋದಕ್ಕೆ ಹೋಗ್ತಾರೆ. ಆದರೆ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಬರೋದು ಎಲ್ಲ ಖಾಲಿ ಮಾಡ್ಕೊಳ್ಳೋರು ಬರಬೇಕಿಲ್ಲಿ, ಕಳ್ಕೊಳ್ಳೋಕೆ ಬರಬೇಕಿಲ್ಲಿ, ಬಡವರಾಗಕ್ಕೆ ಬರಬೇಕಿಲ್ಲಿ. ಎಷ್ಟು ಬಡವರು ಅಂದರೆ ಶರೀರದಿಂದನೂ ಬಡವರಾಗಬೇಕು ನೀವು. ಏನೂ ಇಲ್ಲ ನನ್ನ ಹತ್ರ, ಎಲ್ಲ ಬಡವ ಅಂತ ಅಂದ್ರೂ ಶರೀರದ ಐತಲ್ಲ ನಿನಗೆ, ಆ ಶರೀರ ಸಹಿತವಾಗಿ ಕಳ್ಕೊಳ್ಳುವಷ್ಟು ಬಡವರಾಗಬೇಕು, ಬಲಿಹಾರಿ ಆಗಬೇಕು. ದೇಹ ಅಭಿಮಾನ ಅನ್ನೋದು ಒಂದು ಚೂರು ಕೂಡ ಉಳಿಬಾರದು. ಅಷ್ಟು ಅಶರೀರ ಸ್ಥಿತಿ
ವಿದೇಹಿ ಸ್ಥಿತಿ, ನ್ಯಾರ ಸ್ಥಿತಿ, ಬೀಜರೂಪ ಸ್ಥಿತಿ, ನಿರಾಕಾರ ಸ್ಥಿತಿ. ಆ ನಿರಾಕಾರ ಸ್ಥಿತಿಗೆ ಹೋಗಬೇಕು ಅಂದರೆ ಈ ಸಾಕಾರ ಪ್ರಪಂಚ, ಸಾಕಾರ ವಸ್ತು ವಿಷಯ, ಸಾಕಾರ ಸಂಬಂಧ, ಸಾಕಾರ ಶರೀರ ಇವೆಲ್ಲವನ್ನು ಮರೆತು ಬಿಡಬೇಕು. ನೀವು ಎಲ್ಲವನ್ನ ಮರೆತು ಬಿಡಬೇಕು. ಅವಾಗ ಅಷ್ಟು ನಿರ್ಮೋಹಿಗಳಾಗ್ತೀರಿ, ಅಷ್ಟು ವಿದೇಹಿ ಆಗ್ತೀರಿ ನೀವು. ಅದಕ್ಕೆ ಬಡವರಾಗಿ ಯಾಕಂದರೆ ಯಾವತ್ತೂ ಕೂಡ ಬಾಬರವರು ಬಚ್ಚ ಆತ್ಮ ಅಭಿಮಾನಿ ಬನೋ, ಆತ್ಮ ಅಭಿಮಾನಿ ಬನೋ, ಆತ್ಮ ಅಭಿಮಾನಿ ಬನೋ ಅಂತ ಹೇಳ್ತಾ ಬಂದರು. ಈ ಪದ ಕೇಳಿ 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 ಭವಿಷ್ಯ ಇವರಿಗೆ ವಾಮಿಟ್ ಆಗಿಬಿಟ್ಟದೇನೋ, ಜಾಸ್ತಿ ಯಾವುದು ಕೇಳಿದ್ರು ಕೂಡ ಅಲರ್ಜಿ ಆಗಿಬಿಡುತ್ತಲ್ಲ, ಅದಕ್ಕೆ ಇದೇ ಪದ ಬಳಸಿದ್ರೆ ಇವ್ರಿಗೆ ಒಳಗೆ ಹೋಗುತ್ತಾ ಇಲ್ಲಂತ ಇವತ್ತು ಆತ್ಮದ ಶಬ್ದವನ್ನು ಬಳಸೋದೇ ಬೇಡ, ಬರೀ ಹಿಂಗೆ ಹೇಳೋಣ ಅಂತ ಅದ್ರ ಉಲ್ಟಾ ಹೇಳ್ಕೊಂಡು ಹೊಂಟ್ಬಿಟ್ರು. ಆತ್ಮಾಭಿಮಾನಿ ಅಂದರೂ ಅಷ್ಟೇ, ಶರೀರದಿಂದ ಬಡವರಾಗಿ ಅಂದರು ಅಷ್ಟೆ, ವಿದೇಹಿಯಾಗಿ ಅಂದರು ಅಷ್ಟೆ, ಅಶರೀರಿಯಾಗಿ ಅಂದರು ಅಷ್ಟೆ. ಆದರೆ ಒಂದೇ ಶಬ್ದ ಹೇಳಿ ಹೇಳಿ ಇವರಿಗೆ ಬೋರ್ ಆಗಿದ್ದರೆ ಸ್ವಲ್ಪ ಚೇಂಜ್ ಮಾಡೋಣ ಟ್ರ್ಯಾಕು ಅಂತ ಇವತ್ತು ಹಿಂಗೆ ಹೇಳಿದ್ದಾರೆ. ಬಡವರಾಗಬೇಕಪ್ಪ, ಎಲ್ಲ ಬಿಡಬೇಕಪ್ಪ, ಶರೀರ ಸಹಿತವಾಗಿ ಎಲ್ಲವನ್ನು ಮರೆತು ಬಿಡಬೇಕಪ್ಪ ಅಂತ ಹೇಳಕತ್ತಾರೆ. ಹೆಂಗೆ ಅರ್ಥ ಮಾಡಿಸಿದ್ರು ಕೂಡ ಒಂದೇ, ಆದರೆ ಅವರು ಎಲ್ಲ ವಿಧದಲ್ಲೂ ಅರ್ಥ ಮಾಡಿಸೋ ಪ್ರಯತ್ನ ಅಂತೂ ಶಿವ ತಂದೆ ಮಾಡ್ತಾ ಇದ್ದಾರೆ. ಆದರೆ ಅದನ್ನು ಮಾಡಬೇಕಾಗಿರೋದು ನಮ್ಮ ಕೆಲಸ ಇದೆ. ಅದಕ್ಕೆ ನಾವು ಕೂಡ ತುಂಬ ಸೂಕ್ಷ್ಮ ಇದೆ ಜ್ಞಾನ ಇದು. ಶಬ್ದದಿಂದ ಅತೀತ ಆಗದ ಹೊರತು, ಸಂಕಲ್ಪದಿಂದ ಅತೀತ ಆಗದ ಹೊರತು, ಕರ್ಮದಿಂದ ಅತೀತ ಆಗದ ಹೊರತು, ಅಂತರ್ಮುಖಿ ಆಗದ ಹೊರತು, ಎಲ್ಲರಿಂದ ಡಿಟ್ಯಾಚ್ ಆಗದ ಹೊರತು, ನಿರ್ಮೋಹಿ ಆಗದ ಹೊರತು ನಾವು ಅಶರೀರಿ ಆಗಲಿಕ್ಕೆ ಆಗೋದಿಲ್ಲ. ನೋ ಶಾರ್ಟ್ಕಟ್ ರೂಟ್. ಇದಕ್ಕೆ ಯಾವುದು ಕೂಡ ಸರಳ ಮಾರ್ಗ, ಸರಳ ಸೂತ್ರ, ಶಾರ್ಟ್ಕಟ್ ಅಂತ ಇರಲ್ಲ. ಇದಕ್ಕೆ ಇದು ಪರಿಶ್ರಮನೂ ಅಲ್ಲ, ಇದು ಬಿಡೋದು. ಇದು ಏನಾದರೂ ತುಂಬಿಕೊಳ್ಳೋದು, ಹೊತ್ಕೊಂಡು ಹೋಗೋದು, ಭಾರ ಅಂದರೆ ಅದು ಕಷ್ಟ. ಭಾರ ಇಳಿಸೋದು, ಇದು ಖಾಲಿ ಮಾಡ್ಕೊಳ್ಳೋದು, ಇದು ಕಷ್ಟ ಆಗ್ತಾ ಇದೆ ನಮಗೆ. ಇಲ್ಲಿ ತನಕ ಸಂಸಾರ ಭಾರ, ಯಪ್ಪ ಯಾರಾದರೂ ಇಳಿಸ್ರಿ, ಭಾರ ಆಗ್ಬಿಟ್ಟೈತಿ, ಭಾರ ಆಗ್ಬಿಟ್ಟೈತಿ. ಈಗ ಇಳಿಸ್ರು ಅಂತ ಪರಮಾತ್ಮ ಬಂದ್ರೆ ಬಡದಾಡಿ ಹೊತ್ಕೊಳ್ಳಕತ್ತೀವಿ. ಇದು ಹೆಂಗ ನಮಗೆ ಗೊತ್ತಿಲ್ಲ ಅಂದ್ರೆ ನಾವು ಏನು ಮಾಡಬೇಕು ಅಂತ. ಭಾರನೂ ಆಗಿರಬಾರ್ದು, ಅದನ್ನು ನಾವು ಬಿಟ್ಟು ಇರಬಾರ್ದು. ಅಂದರೆ ಇನ್ನೊಬ್ಬರು ಬಂದು ಹೊತ್ಕೊಂಡು ಬಂದು ಇಳಿಸ್ಬೇಕು ನಿಮಗೆ ಎಲ್ಲಿಗೆ ಬೇಕಲ್ಲಿಗೆ. ಯಾವತ್ತಿದ್ರೂ ಬಿಡುಗಡೆ ಇಲ್ಲ ಇದು. ನೀವೆಷ್ಟೇ ಹುಡುಗಾಟಿಕೆ ಮಾಡಿ, ಎಷ್ಟೇ ಸುಮ್ಮನೆ ಅಮೃತ ವೇಳೆ ಎದ್ದೊಳೋದು, ಒಂದಷ್ಟು ಜ್ಞಾನ ಕೇಳೋದು, ನುಮಾಶಾಮಿ ಯೋಗ ಮಾಡೋದು, ಭೋಗ ತಗೊಳ್ಳೋದು, ಇದೇ ನಡೀತಾ ಬರುತ್ತೆ. ಡೈಲಿ ರೂಟೀನ್ ಹಂಗೆ ಹೋಗ್ತಾ ಇದೆ. ಏನೋ ಮಾಡ್ತಾಯಿದ್ದೀನಿ ಅಂತಲೇ ಇದ್ದೀವಿ. ಜ್ಞಾನ ಕೇಳಿದ್ದೀವಿ, ಒಳ್ಳೆಯದು. ಅಮೃತ ವೇಳೆ ಎದ್ದು ಕೂತಿದ್ದೀವಿ, ಒಳ್ಳೆಯದು. ಆದರೆ ಯಾವ ಸ್ಥಿತಿಯನ್ನು ಮಾಡ್ಕೊಂಡಿದ್ದೀವಿ ಅಂತ ಚೆಕ್ ಮಾಡ್ಕೋಬೇಕಾಗತ್ತೆ. ಎಷ್ಟರ ಮಟ್ಟಿಗೆ ನಾನು ನಿರ್ಮೋಹಿ ಆಗಿದ್ದೀನಿ, ಶರೀರ, ಸಂಬಂಧ, ಸಂಪತ್ತು ಎಲ್ಲವನ್ನ ಎಷ್ಟು ನಾನು ಕಳ್ಕೊಳ್ಳೋಕೆ ರೆಡಿಯಾಗಿದ್ದೀನಿ. ಇವತ್ತೇ ಈ ಕ್ಷಣ ಇದೆಲ್ಲವೂ ನನ್ನನ್ನು ಬಿಟ್ಟು ಹೋದರೂ ಕೂಡ ನನ್ನ ಸ್ಥಿತಿಯಲ್ಲಿ ಒಂದು ಚೂರು ಏರುಪೇರು ಆಗಬಾರ್ದು. ಮನೆ ಹೋಯ್ತು ಆಗಬಾಡಿ, ಆಸ್ತಿ ಹೋಯ್ತು ಆಗಬಾರ್ದು, ಸಂಬಂಧಿಗಳು ಹೋದರೂ ಆಗಬಾರ್ದು. ನನ್ನ ಶರೀರವೇ ಹೋಗುತ್ತೆ ಅಂದರೂ ಕೂಡ ನನ್ನ ಸ್ಥಿತಿಯಲ್ಲಿ ಹೆಚ್ಚು ಕಡಿಮೆ ಆಗದೇ ಇರುವಂಥ ಸ್ಥಿತಿಗೆ ನಾನು ಬರಬೇಕು. ಇದು ಒಳಗಡೆ ನಡೆಯೋ ಕೆಲಸ. ಹೊರಗಡೆ ನೀವು ಮಾಡಿ, ಸಂಸಾರ ಮಾಡಿ, ಸಂಸಾರದ ಮಧ್ಯದಲ್ಲಿರಿ, ಜವಾಬ್ದಾರಿ ನಿಭಾಯಿಸಿ,
ನೀವಿರೋವರೆಗೂ ನಿಮ್ಮ ಮೇಲೆ ಡಿಪೆಂಡು, ನೀವು ಹೋದ್ಮೇಲೆ ಇನ್ನೊಂದ್ರ ಮೇಲೆ ಅವ್ರು ಇರ್ತಾರೆ, ನೀವಿರಲ್ಲ ಅಷ್ಟೇ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ಪ್ರಪಂಚ ಇರುತ್ತೆ, ನೀವಿರಲ್ಲ. ಇದನ್ನು ಅರ್ಥ ಮಾಡಿಕೊಂಡ್ರೆ ನಾನು ಸತ್ತರೆ ನನಗೆ ಜಗತ್ತೇ ಸತ್ತಂತೆ ಅಂತ ತಿಳ್ಕೊಳ್ಳಿ. ಚೋಡೆ ತೋ ಚೂಟೆ, ನಾನು ಬದುಕಿದ್ದೀನಿ ಅಂದರೆ ಇವೆಲ್ಲ ಇರ್ತವೆ. ನಿನಗೆ ಜವಾಬ್ದಾರಿ 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 ಅಂತ ಏನು ಬಾಬರವ್ರ ಮುಂದೆ ಕೂತ್ಕೊಂಡು ಹೇಳ್ತೀರಿ. ನನ್ನ ಮಕ್ಕಳದ ಜವಾಬ್ದಾರಿ ಇದೆ, ನನ್ನ ಪತಿ ಜವಾಬ್ದಾರಿ ಇದೆ, ನನ್ನ ಪತ್ನಿ ಜವಾಬ್ದಾರಿ ಇದೆ, ನನ್ನ ತಂದೆ ತಾಯಿ ಜವಾಬ್ದಾರಿ ಇದೆ. ಬದುಕಿದೆಯಾ ಅದಕ್ಕೆ ಜವಾಬ್ದಾರಿ. ಸಾಯಿ, ಸತ್ತು ಹೋಗು ಅಂತ ಹೇಳ್ತಿದ್ರು ಇವತ್ತು ಅಷ್ಟೇ ಡೈರೆಕ್ಟಾಗಿ. ಯಾಕೆ ಬದುಕಿದೆಯಾ ನೀನು? ಬದುಕಿದ್ರೆ ತಾನೇ ಜವಾಬ್ದಾರಿ. ಸತ್ತು ಹೋಗು, ಸಾಯಿ ನೀನು ಫಸ್ಟು. ಏನು ನೋಡೋಣ ಜಗತ್ತಲ್ಲಿ ಯಾರು ನಿನ್ನಿಂದ ಬಂದುಬಿಡ್ತಾರೆ. ಎಲ್ಲರೂ ಸುಟ್ಟು ಹೋಗ್ತಾರೆ, ನಿನ್ನ ಇಟ್ಟು ಹೋಗ್ತಾರೆ. ಅಷ್ಟು ಸೀರಿಯಸ್ ಆಗಿ ಇವತ್ತು ಬಾಬಾರವರು ಹೇಳ್ತಿರೋದು ನಮಗೆ. ಮಾತೆತ್ತರೆ ಜವಾಬ್ದಾರಿ, ಮಾತೆತ್ತರೆ ನಿಭಾಯಿಸಬೇಕು, ಮಾತೆತ್ತರೆ ಬ್ಯಾಲೆನ್ಸ್ ಮಾಡಬೇಕು. ಕೆಲವೊಂದು ಶಬ್ದ ಎಷ್ಟು ಚಂದ ಹಿಡ್ಕೊಂಡ್ಬಿಡ್ತಾರಂದ್ರೆ, ಯಾರಿಗೆ, ಯಾವ ಹಂತದವರಿಗೆ, ಇದನ್ನು ಅಂತಿಮ ಸ್ಥಿತಿಯಲ್ಲಿ ಇದ್ದವರಿಗೆ ಹೇಳ್ಬೇಕೆ ಹೊರತಾಗಿ ಆರಂಭದಲ್ಲಿ ಇದ್ದವ್ರಿಗೆ ಹೇಳೋಕ್ಕಾಗತ್ತೆ ಈ ಮಾತುಗಳು? ನಿನ್ನೆ ಮನೆ ಬಂದು ಕೋರ್ಸ್ ತೊಗೊಂಡಿದ್ದವ್ರಿಗೆ ಸಾಯಿ ಅಂತ ಹೇಳ್ಬಿಟ್ರೆ ಬರ್ತಾರ? ಅವರು ಓಡೋಗ್ಬಿಡ್ತಾರೆ. ಅವ್ರಿಗೆ ಹೇಳ್ಬೇಕು, ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಳ್ರಪ್ಪ, ಆಯಿತು ಪರವಾಗಿಲ್ಲ, ನೀನೇನು ಸಂಸಾರ ಬಿಡಬೇಡಪ್ಪ, ನೀನೇನು ಭಾಳ ಹೆದರ್ಕೋಬೇಡಪ್ಪ, ಇಲ್ಲಿ ಬಂದರೆ ಸಂಸಾರ ಬಿಡಬೇಕಂತೆ, ಇಲ್ಲಿ ಬಂದರೆ ಎಲ್ಲ ಮರಿಬೇಕಂತೆ, ಇಲ್ಲಿ ಬಂದರೆ ತಾಸುಗಟ್ಟಲೆ ಇಲ್ಲೇ ಕೂತ್ಕೊಂಡು ಯೋಗ ಸೇವೆ ಮಾಡಬೇಕಂತೆ, ಅಷ್ಟೇನು ಹೆದರ್ಕೋಬೇಡಪ್ಪ, ನೀನು ಇಲ್ಲಿ ಬಿಟ್ಟು ಬರಬೇಕಂತ ಅನ್ನೋದೇನೂ ಇಲ್ಲ. ನಿನ್ನ ಸಂಸಾರ ನೀನು ನಿಭಾಯಿಸ್ಲೂಬೇಕು, ನೀನು ಉದ್ಯೋಗ ವ್ಯಾಪಾರ ಮಾಡಲೂಬೇಕು, ಮಾಡಪ್ಪ, ಬ್ಯಾಲೆನ್ಸ್ ಇಟ್ಕೋ ಅಂತ ಹೇಳಬೇಕು. ಇನ್ನೇನು ಹೇಳ್ತೀವಿ ಅವರಿಗೆ? ಅವು ಮೊದಲೇ ಬರೋಕ್ಕೆ ಎದುರಿರ್ತಾರೆ. ಇಲ್ಲಿ ಬಂದು ಕೂತ್ಕೊಡ್ಲೇನೆ ಈ ಥರ ಹೇಳೋಕ್ಕಾಗತ್ತೆ? ನೀನು ಸತ್ತು ಹೋಗ್ಬಿಡಿ ಇವತ್ತು, ನೀ ಸತ್ತರೆ ಅವ್ರು ಯಾರೂ ಇರೋದಿಲ್ಲ, ನೀನು ಸತ್ತು ಹೋಗ್ಬಿಡಿ ಇವತ್ತು ಅಂತ ಈ ಮಾತು ಕೇಳಿದ್ರೆ ಇರ್ತಾನೆ, ಓಡೋಗ್ತಾನೆ. ಅದಕ್ಕೆ ಸ್ವಲ್ಪ ಸೂಕ್ಷ್ಮವಾಗಿ ಬಾಬರವರು ನೈಸ್ ಮಾಡ್ಕೊಂಡು ಅವರಿಗೆ ಮೊದಲನೇ ಹಂತ, ಎರಡನೇ ಹಂತ, ಮೂರನೇ ಹಂತ ದಾಟ್ಕೊಂಡು ಬರೋ ತನಕ ಕೆಲವೊಂದು ಶಬ್ದ ಬಳಸಬೇಕಾಗತ್ತೆ. ಹೌದಪ್ಪ, ಜವಾಬ್ದಾರಿ ನಿಭಾಯಿಸಬೇಕು, ಸ್ವಲ್ಪ ಬ್ಯಾಲೆನ್ಸ್ ಮಾಡಬೇಕು, ಏನಿಲ್ಲ ಅಂಥ ಹದ್ದಿನ ವೈರಾಗ್ಯ ಬೇಕಾಗಿಲ್ಲ, ಇದೇನು ಹಠಯೋಗ ಅಲ್ಲ, ಇಲ್ಲಿ ಯಾವುದು ಒತ್ತಾಯ ಇಲ್ಲ, ಇದು ಸಹಜ ಯೋಗ, ಭಾಳ ನೀನು ಇಷ್ಟಪಟ್ಟು ಮಾಡೋದಿದು, ಇಲ್ಲಿ ಯಾವುದು ಒತ್ತಾಯ ಮಾಡಿಸೋದಿಲ್ಲ. ಇದೆಲ್ಲ ಮಾತುಗಳು ಬಾಬಾರವರು ಆರಂಭದಲ್ಲಿರೋರು ಎದುರುಕೊಳ್ಳಬಾರದು ಅಂತ ಹೇಳ್ತಾ ಅವ್ರನ್ನ ಗಟ್ಟಿಗೊಳಿಸೋದಕ್ಕೆ ಬಳಸಿರುವ ಪದಗಳು. ಅದನ್ನು ನಾನು 20 ವರ್ಷ 30 ವರ್ಷ 40 ವರ್ಷ ಜ್ಞಾನದಲ್ಲಿದ್ದುಕೊಂಡು ಬಾಬಾ ಹೇಳಿಲ್ವ ಅಣ್ಣವ್ರೆ ಬ್ಯಾಲೆನ್ಸ್ ಮಾಡೋಕ್ಕೆ? ಉಲ್ಟಾ ತೊಗೊಂಡ್ಬಿಡ್ತಾರೆ ಇವರು. ಜವಾಬ್ದಾರಿ ನಿಭಾಯಿಸಬೇಕು ಅಂತ ಹೇಳಿದ್ರೆ ತಾನೆ ನಾವೇನು ಸನ್ಯಾಸಿಗಳ ಅಣ್ಣವ್ರೆ? ಮತ್ತು ಇದು ಯಾಕೆ ಹೇಳಿದ್ರಿ ಇವತ್ತು ಸಾಯಿ ಅಂತ? ಸನ್ಯಾಸ ಮಾಡೋದಲ್ಲ, ಬರೀ ವೈರಾಗ್ಯ ಎಲ್ಲ, ಸತ್ತು ಹೋಗು ಅಂತಲೇ ಹೇಳ್ತಿದ್ದಾರೆ ಇವತ್ತು. ನಿನ್ನಿಂದ ಏನೋ ಪ್ರಪಂಚಕ್ಕೆ ನಷ್ಟ ಇಲ್ಲ, ಮೊದಲು ಸಾಯಿ. ಅಂದರೆ ನೀನು ಸಾಯೋವರೆಗೂ ನಿನ್ನ ಆತ್ಮಕಲ್ಯಾಣ ಇಲ್ಲ, ಅರ್ಥಾತ್ ನಿನ್ನ ದೇಹದ ಅಭಿಮಾನವನ್ನು ಬಿಡದ ಹೊರತು ಆತ್ಮಕಲ್ಯಾಣ ಆಗೋದಿಲ್ಲ. ಇದು ನಿಯಮ. ಇದು ಎಷ್ಟು ಮೆತ್ತಗೇಳಿ ನಿನ್ನ ಹತ್ರ ನೈಸ್ ಮಾಡ್ಕೊಂಡು ಐಸ್ ಇಟ್ಕೊಂಡು ಕೂಡಕ್ಕಿಲ್ಲ. ನಾನು ಸತ್ಯ ತಿಳಿಸ್ಲೇಬೇಕು. ಸತ್ಯಂ ಶಿವಂ ಸುಂದರಂ. ಇಷ್ಟನೋ ಕಷ್ಟನೋ, ಒಪ್ಕೊಳ್ತೀಯೋ ಓಡೋಗ್ತೀಯೋ, ನನಗೆ ಸಂಬಂಧ ಇಲ್ಲ. ಆರಂಭದಲ್ಲಿದ್ದಾಗ ಒಂದು ಹಂತದವರೆಗೂ ನಿನಗೆ ಎದರಬಾರ್ದು ಅಂತ ನಿನಗೆ ಧೈರ್ಯ ಕೊಡಲಿಕ್ಕೆ ಒಂದಷ್ಟು ಮಾತಾಡಿದ್ದೀನಿ ಅಷ್ಟೇ. ಆದರೆ ಸತ್ಯ ಇಷ್ಟೇ, ಸಾಯ್ತೀಯ ಬದುಕ್ತೀಯ. ಬದುಕಬೇಕು ಅಂದರೆ ಆ ಕಡೆ ಹೋಗು, ಸಾಯಬೇಕು ಅಂದರೆ ಈ ಕಡೆ ಬಾ. ತುಂಬ್ಕೋಬೇಕು ಅಂದ್ರೆ ಆ ಕಡೆ ಹೋಗು, ಖಾಲಿ ಮಾಡ್ಕೊಳ್ಬೇಕಂದ್ರೆ ಈ ಕಡೆ ಬಾ. ಪಡ್ಕೋಬೇಕು ಅಂದ್ರೆ ಆ ಕಡೆ ಹೋಗು, ಕಳ್ಕೋಬೇಕು ಅಂದರೆ ಈ ಕಡೆ ಬಾ. ಯಾರಪ್ಪ ಬರ್ತಾರೆ ಹಿಂಗೆ ಹೇಳಿದ್ರೆ? ನೀವು ಬೇಡ, ನಿಮ್ಮ ಸವಾಸ ಬೇಡ ಅಂತ ಓಡೋಗ್ಬಿಡ್ತಾರೆ. ಮೊದಲನೇ ದಿನ ಹಿಂಗೆ ಹೇಳೋಕ್ಕಾಗತ್ತೆ ನಾವು? ಆ ಮಾತುಗಳು ಯಾರಿಗೆ? ಆರಂಭದಲ್ಲಿರೋರಿಗೆ. ಅವ್ರಿಗೊಂದು ಮೊದಲೇ ಭಯಗೊಂಡು ಬಿಟ್ಟಿದ್ದಾರೆ ಅವ್ರ ಜಗತ್ತಲ್ಲಿ. ಯಾರಾದರೂ ಒಂದು ಗುಲಗುಂಜಿ ಬಂಗಾರ ಕಿತ್ಕೊಂಡ್ರೆ 3 ವರ್ಷ ನಿದ್ದೆ ಮಾಡಿರಲ್ಲ, ಅಂಥವ್ರಿಗೆ ಬಂದು ಎಲ್ಲ ಬಿಟ್ಟುಬಿಡ್ರಿ ಅಂದರೆ ಎಲ್ಲಿರ್ತಾರವರು? ಇಷ್ಟೆಲ್ಲ ಬಾಬಾರವರು ಮುರಳಿ ಕೇಳ್ತಾರೆ. ಅಲ್ಲಿ ಒಂದು ಪೆನ್ನು ಕಾಪಿ ಇವ್ರು ಇಟ್ಟದ್ದು ಸಿಕ್ಕಿಲ್ಲ ಅಂದ್ರೆ ನೋಡ್ಬೇಕು ಇವ್ರ ಮುಖ. ಅದು ಎಷ್ಟು ಮಂದಿ ಸಂಕಲ್ಪ ವೆಸ್ಟ್ ಮಾಡ್ತಾರಂತ ಮಾಡಿರಿ ಅಣ್ಣವ್ರೆ, ಅಕ್ಕವ್ರೆ, ಇಲ್ಲೇ ಇಟ್ಟಿದ್ದೆ. ಎಷ್ಟು ಸಂಕಲ್ಪ, ಬರೀ ಒಂದು ಕಾಪಿ, ಬರೀ ಒಂದು ಪೆನ್. ಆಯಿತು, ಜ್ಞಾನ ಇದೆ ಅದಕ್ಕೆ ಬಡದಾಡ್ತಾರಂತ ತಿಳ್ಕೊಂಡ್ಬಿಡೋಣ. ಮತ್ತು ಅದು ಹೆಂಗೆ ಜ್ಞಾನಿಗಳಿಗೆ ಮಾತಾಡ್ತಾರೆ? ಅಣ್ಣವ್ರೆ, ಆ ಕಾಪಿ ಏನು 10 ರೂಪಾಯಿದಷ್ಟೇ,
ಅದರೊಳಗಡೆ ಬಾಬರವ್ರದ್ದು ಮಹಾವಾಕ್ಯ ಬರೆದಿದ್ದೆ ನಾನು. ಅಯ್ಯೋ ಅನ್ಕೋಬೇಕು ನಾವು, ಏನಪ್ಪ ಅಷ್ಟೆಲ್ಲ ಮುತ್ತುರತ್ನಗಳನ್ನು ಜೋಡಿಸ್ಕೊಂಡಿದ್ದಾರೆ, ಅದು ಹುಡುಕಾಡ್ತಾ ಇರ್ತಾರಂತೆ. ತೆಗೆದು ನೋಡಿದ್ರೆ ಇವತ್ತೇ ಹೊಸ ಕಾಪಿ ತೊಗೊಂಡು ಬಂದು ಒಂದು ಪೇಜು ಕೂಡ ಮುಗಿಸಿಲ್ಲ. ಆ ಕಾಪಿಗೆ ಅವರು ಮಾಡ್ತಾ ಇರೋದು ಅಷ್ಟೊಂದು 10 ರೂಪಾಯಿ ಹೋಯ್ತಲ್ಲ ಅಂತ ಮಾಡ್ತಾರೆ. ಏನೋ ಬರ್ಕೊಂಡ್ಬಿಟ್ಟಿವಿ ಅಂತ ಅದನ್ನು ಮತ್ತೆ ಜ್ಞಾನದ ಮೇಲೆ ಹಾಕ್ಬಿಡೋದು. ಜ್ಞಾನ ಬರ್ಕೋಬೇಕಾಗಿರೋದು ಪುಸ್ತಕದಲ್ಲೋ ಮಸ್ತಕದಲ್ಲೋ? ಪುಸ್ತಕದಲ್ಲಿನೇ ಇರಬೇಕು ಅನ್ನೋದಿದ್ರೆ 1000 ಪುಸ್ತಕಗಳು ಸಿಗ್ತಾವೆ, ತಗೋ, ಎಷ್ಟ್ಯಾಕೆ ಬಡ್ದಾಡ್ತಿ? ಮಸ್ತಕಕ್ಕೆ ಏರಿಸ್ಕೋಬೇಕು. ಅದಕ್ಕೆ ಸ್ಥಿತಿಯನ್ನು ಚೆಕ್ ಮಾಡಲಿಕ್ಕಿಲ್ಲಿ ಒಂದೊಂದು ಸಣ್ಣ ಸಣ್ಣ ಘಟನೆಗಳು. ನಾವು ಬಿಟ್ಟೋಗಿರೋ ಚಪ್ಪಲಿ ಕಾಣಿಸಿಲ್ಲ ಅಂತಂದ್ರೆ ಅಷ್ಟು ಹೊಡೆದಾಡ್ತಾರೆ, ಅಷ್ಟೊಂದು ಸಂಕಲ್ಪ ವೇಸ್ಟ್ ಮಾಡ್ತೀವಿ. ಮನೆಯೊಳಗಿಟ್ಟಿರೋ ಒಂದು ಸಾಮಾನು ಕಾಣಿಸಿಲ್ಲ ಅಂದ್ರೆ ಅದಕ್ಕೊಂದು ಇಷ್ಟು ಮಾಡ್ತೀವಿ. ಎಷ್ಟು ಸರಳ ಆಗಬೇಕು ನಾವು ಗೊತ್ತಾ? ನಿಮ್ಮದು ಏನು ಕಳೆದ್ರೂ ನಿಮ್ಮ ಸ್ಥಿತಿ ಚೇಂಜ್ ಆಗಬಾರ್ದು. ಯಾಕಂದರೆ ಇವತ್ತು ಸಹಾಯ ಕೇಳಿದ್ದಾರೆ, ನಮಗೆ ಶರೀರನೇ ಬಿಟ್ಟು ಬಿಡೋಕೆ ಹೇಳಿದ್ದಾರೆ, ಶರೀರವನ್ನೇ ಮರೆತು ಬಿಡಿ ಅಂತ ಹೇಳಿದರೆ, ಈ ಚರ್ಮವನ್ನು ಸುಲಿದು ಕೊಟ್ಟು ಬಿಡಿ ಈ ಪ್ರಪಂಚಕ್ಕಂತ ಹೇಳ್ತಿದ್ದಾರೆ. ಅಂದಮೇಲೆ ಇನ್ನೂ ಒಂದು ಪ್ರಮಾಣ ಮಾಡಿ ನೀವು ತಿಳಿಲೋ ತಿಳಿಲಾರ್ದನೋ ಡ್ರಾಮಾ ಅನುಸಾರ ನಿಮ್ಮಿಂದ ಏನು ಜಾರುತ್ತೋ ಏನು ಕಳೆಯುತ್ತೋ ಅದರ ಬಗ್ಗೆ ನಿಮಗೆ ಒಂದು ಚೂರು ಸಂಕಲ್ಪ ಇರಬಾರ್ದು. ಇನ್ನು ಯಾವತ್ತೂ ಯಾವುದರ ಕುರಿತಾಗಿ ನಾನು ಚಿಂತೆ ಮಾಡೋದಿಲ್ಲ, ನಾನು ಭಯ ಪಡೋದಿಲ್ಲ. ಅದು ಯಾವುದೇ ವಸ್ತು ವಿಷಯ ಏನು ಬೇಕಾದರೂ ಆಗಿರ್ಬೋದು, ಏನು ಬೇಕಾದರೂ ಕಳೀಲಿ. ನೋಡೋಣ, ನಾಳೆ ಎಲ್ಲರದು ಒಂದು 10,000 ರೂಪಾಯಿ ಕದ್ದು ಬಿಟ್ಟು ಚೆಕ್ ಮಾಡೋಣ. 10,000 ರೂಪಾಯಿ, ಜಾಸ್ತಿ ಬೇಡ. 10,000 ರೂಪಾಯಿ ತೊಗೊಂಡು ಬರ್ರಿ ಎಲ್ಲರೂ ನಿಮ್ಮ ಬ್ಯಾಗಲ್ಲೇ ಇಟ್ಕೊಳ್ರಿ. ಸ್ವಲ್ಪ ಟೆಸ್ಟ್ ಮಾಡೋಣ ಹೆಂಗಿರುತ್ತೆ ನಿಮ್ಮ ಸ್ಥಿತಿ. ಈ ನೋಟುಗಳು ನಮ್ಮನ್ನು ಎಷ್ಟು ಆಟ ಆಡಿಸ್ತಾ ಇದ್ದಾವೆ. ಎಲ್ಲಿದ್ದೀವಿ ನಾವಿನ್ನು? ಸುಮ್ಮನೆ ಇದೊಂದು ಜಾತ್ರೆ ಥರ ಆಗೋಗಬಾರ್ದು. ಜ್ಞಾನ ಎಲ್ಲವನ್ನ ಕಳ್ಕೊಂಡ ವಿರಾಗಿ ಆಗಬೇಕು ನಾನು, ಸನ್ಯಾಸಿ ಆಗಬೇಕು ನಾನು, ನಿರ್ಮೋಹಿ ಆಗಬೇಕು ನಾನು. ಇನ್ನು ಎಷ್ಟು ದಿನ ಇದು? ಬಿಟ್ಟು ಬಿಡೋಣ ಸಾಕು. ನೀವೊಬ್ಬೊಬ್ಬರು ಸಾಮಾನ್ಯರು ಅಂದ್ಕೊಳ್ಬೇಡಿ. ನೀವು ಮಾತೆಯರಾಗಿರಲಿ, ಮಕ್ಕಳಾಗಿರಲಿ, ಅಣ್ಣಂದರಾಗಿರಲಿ, ನಾವು ಭಾಳ ಶಾಸ್ತ್ರ ಹೋಗಿವಿ, ಅದಕ್ಕೆ ನಾವು ಭಾಳ ಮುಂದದೀವಿ. ಇವರು ಮಾತೆಯರು ಏನು ಓದಿಲ್ಲ, ಇವರು ಭಾಳ ಹಿಂದದ್ರಂತ ಅಂದ್ಕೊಳ್ಳೋದು ಬೇಡ. ಮಾತೆಯರು ಅಯ್ಯೋ ನಮಗೇನು ಗೊತ್ತು, ನಾವೆಲ್ಲ ಮನೆಯಲ್ಲಿರೋರು, ಸುಮ್ಮನೆ ಏನೋ ಅಣ್ಣಂದ್ರು ಹೇಳಿದ್ದು ತಂದಾಕಿದ್ದು ಮಾಡೋದು, ಅವ್ರು ಹೇಳಿದ್ದಕ್ಕೆ ಕೇಳೋದು, ನಮಗಿದೆಲ್ಲ ಎಲ್ಲಿ ಅರ್ಥ ಆಗುತ್ತಾ? ನಾವಿಷ್ಟೆಲ್ಲಿ ಸೀರಿಯಸ್ ತೊಗೊಳಕ್ಕಾಗತ್ತಾ? ತಲೆ ಕೆಡಿಸ್ಕೋಬೇಡಿ. ನೀವು ಮನಸ್ಸು ಮಾಡಿದರೆ ಏನು ಬೇಕಾದರೂ ಮಾಡಬಲ್ಲಿರಿ. ನಿಮ್ಮಲ್ಲಿ ತ್ಯಾಗ ಇದೆ, ನಿಮ್ಮಲ್ಲಿ ತಪಸ್ಸಿದೆ, ನಿಮ್ಮಲ್ಲಿ ಒಂದು ಹಠ ಇದೆ, ನಿಮ್ಮಲ್ಲಿ ಒಂದು ಜಿದ್ದು ಇದೆ. ನೀವು ಸಾಧನೆ ಮಾಡಬೇಕು ಅಂದರೆ ಎಲ್ಲರನ್ನ ಹಿಂದೆ ಹಾಕಿ ಮುಂದೆ ಹೋಗುವಷ್ಟು ತಾಕತ್ತಿರೋದು ನಿಜಕ್ಕೂ ಅಣ್ಣಂದ್ರಿಗಿಂತ ಅಕ್ಕಂದ್ರಿಗೆ, ಅಕ್ಕಂದ್ರಿಗಿಂತ ಮಾತೆಯರಿಗೆ ಅರ್ಧರಲ್ಲಿ ಜಾಸ್ತಿ ಇರುವಂಥದ್ದು. ಯಾಕಂದ್ರೆ ಒಂದೊಂದು ಅನುಭವಿ ಮೂರ್ತಿಗಳು ನೀವೆಲ್ಲ. ನೀವು ಮನಸ್ಸು ಮಾಡಿದರೆ ಏನು ಬೇಕಾದರೂ ಮಾಡಬಲ್ಲಿರಿ ಅನ್ನೋ ತಾಕತ್ತು ನಿಮ್ಮೊಳಗಡೆ ಇದೆ, ನಿಮಗೂ ಗೊತ್ತಿದೆ ಅದು. ಇನ್ನು ತಡ ಮಾಡಬೇಡಿ, ಎಚ್ಚರ ಆಗಿ. ಸಾಕು, ಎಷ್ಟು ಮಾಡಿದರೆ ಎಷ್ಟೋ ಜನ್ಮದಲ್ಲಿ ಮಕ್ಕಳ ಸೇವೆ, ಪತಿ ಸೇವೆ ಮಾಡ್ತಾ 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 ಎಲ್ಲ ಪಾತ್ರ ನೋಡಿದ್ದೀವಿ. ಬಿಟ್ಟು ಬಿಡೋಣ, ಏನೂ ಆಗಲ್ಲ. ಒಳಗಡೆ ಇರುವ ಆತ್ಮ ಅದು ನಿನ್ನ ಮಗು ಅಲ್ಲ. ಅದರ ಒಂದು ಪಾತ್ರವನ್ನು ಅದು ಹೊತ್ತುಕೊಂಡೇ ಬಂದಿದೆ. ಅದರ ಬಗ್ಗೆ ಭಾಳ ತಲೆ ಕೆಡಿಸ್ಕೋಬೇಡ್ರಿ. ಇವಾಗ ಮಕ್ಕಳು SSLC ಪಾಸ್ ಆಗಿಬಿಟ್ಟಿದ್ದಾವೆ, PUC ಪಾಸ್ ಆಗಿಬಿಟ್ಟಿದ್ದಾರೆ. ಇನ್ನೇನೋ ಮಾಡಬೇಕು, ಮುಂದೇನೋ ಮಾಡಬೇಕು, ಈ ಸ್ಕೂಲ್ ಮುಗೀತು ಆ ಸ್ಕೂಲಿಗೆ ಹಾಕಬೇಕು, ಈ ರಜೆಯಲ್ಲಿ ಪೂರ್ತಿ ಎಷ್ಟು ತಲೆ ಕೆಡಿಸ್ಕೊಳ್ತಾರೆ ಅಂದರೆ, ಎಷ್ಟು ಸಂಕಲ್ಪ ವ್ಯರ್ಥ ಮಾಡ್ತಾರೆ ಅಂದರೆ. ಆತ ಡ್ರಾಮಾ ಅನುಸಾರ ಹೋಗೋದು ಒಂದೇ ಸ್ಕೂಲಿಗೆ, ಕಲಿಯೋದು ಒಂದೇ ಸ್ಕೂಲಲ್ಲಿ. ಆದರೆ ಎಷ್ಟು ವಿಚಾರ ಮಾಡ್ತೀವಿ ಅಂದರೆ ಭಾಳ ತಲೆ ಕೆಡಿಸ್ಕೊತೀವಿ. ಇದರ ಸಲುವಾಗಿ ಎಷ್ಟೋ ಜನಗಳ ತಲೆನೋವು ತಂದುಕೊಂಡು ಹಾಸ್ಪಿಟ್ಲ್ ಸೇರಿಬಿಡ್ತಾರೆ, ಅಷ್ಟು ಟೆನ್ಷನ್ನಿಗೆ ಬರ್ತಾರೆ. ಏನಿದೆ ಇದರಲ್ಲಿ? ಏನಾಗೋದಿದೆ? ಏನು ಪ್ರಪಂಚನೇ ಮುಳುಗೋದಿದೆ? ಯಾಕಷ್ಟು ಟೆನ್ಷನ್ ತೊಗೊಳ್ತೀರಿ?
ಸಾಧ್ಯ ಆದಷ್ಟು ನಿಮ್ಮ ಮಕ್ಕಳಿಗೆ ಒಂದಷ್ಟು ಬಾಬಾರವರ ಜ್ಞಾನ ಕೊಡಿಸಿ, ಆತ್ಮ ಜ್ಞಾನ ಕೊಡಿಸಿ, ಅದ್ರ ಕಡೆಗೆ ಗಮನ ಇರಲಿ. ನಿಮಗೆ ಈ ಸೂಟಿ ಸಿಕ್ಕಿದೆ, ಮುಂದೆ ಯಾವ ಸ್ಕೂಲಿಗೆ ಹಾಕ್ಬೇಕು, ಏನು ಹಾಕ್ಬೇಕು ಅದ್ರ ಬಗ್ಗೆ ನೀನು ತಲೆ ಕೆಡಿಸ್ಕೋಬೇಡ. ಡ್ರಾಮಾ ಪ್ಲ್ಯಾನ್ ಮಾಡಿ ಇಟ್ಟಿದೆ, ಅದು ಒಂದು ದಿನದ ಕೆಲಸ ಆಗೋಗ್ಬಿಡುತ್ತೆ. ಹಾಗಂತ ವಿಚಾರ ಮಾಡಬೇಡಿ ಅಂತಲ್ಲ, ಅದು ಡ್ರಾಮಾ ಮಾಡಿಸುತ್ತೆ. ನೀವು ವಿಚಾರ ಮಾಡಲಿಲ್ಲ ಅಂದರೂ ಮಾಡಿಸುತ್ತೆ. ಆದರೆ ಹೆಚ್ಚಿಗೆ ವಿಚಾರ ಮಾಡೋದು ಬೇಡ, ಹೆಚ್ಚಿಗೆ ತಲೆ ಬಿಸಿ ಮಾಡಿಕೊಳ್ಳೋದು ಬೇಡ. ಬಾರದು ಬಪ್ಪದು ಬಪ್ಪದು ತಪ್ಪದು. ಅದು ಎಲ್ಲಿಗೆ ಕರ್ಕೊಂಡೋಗ್ಬೇಕು, ಜೀವನದ ದಿಕ್ಕನ್ನು ನೀವು ಕೂತ್ಕೊಂಡು ರೆಡಿ ಮಾಡೋಕ್ಕಾಗಲ್ಲ. ಅದು ಕರ್ಕೊಂಡು ಹೋದಂಗೆ ನಾವು ಹೋಗ್ಬೇಕಷ್ಟೇ. ಇಲ್ಲಿ ನಾವು ಸ್ವತಂತ್ರರಿಲ್ಲ, ಪರತಂತ್ರರು, ಪರಾಧೀನರು, ಪರವಶರಾಗಿದ್ದೇವೆ. ಇದನ್ನು ಮರೆತು ನಾವು ಎಷ್ಟು ತಲೆ ಕೆಡಿಸ್ಕೊಂಡ್ರೂ ಕೂಡ, ನಾನು ಕುಂತಿರೋದು ಒಂದು ಹಡಗಿನಲ್ಲಿ, ಅದನ್ನು ಹುಟ್ಟಾಕವನ ಕೈಯಲ್ಲಿ ಹುಟ್ಟಿದೆ, ಆತ ಎಲ್ಲಿ ಕರ್ಕೊಂಡು ಹೋಗ್ತಾನೆ ಅಲ್ಲಿ ಹೋಗಬೇಕು. ನಾನು ಏನು ಕೂತ್ಕೊಂಡಿಲ್ಲ ರೋದನೆ ಮಾಡಿ ಈ ಕಡೆ ಹೋಗಬೇಕಾಗಿತ್ತು ಅಂದರೆ ಅದು ಹೋಗಲ್ಲ. ಸಾಧ್ಯ ಆದರೆ ಈ ಬೇಸಿಗೆ ಟೈಮಲ್ಲಿ ಯಾವುದೋ ಯುಕ್ತಿಯಿಂದ ಮಕ್ಕಳಿಗೆ ಒಂದಷ್ಟು ಪ್ರೀತಿಯಿಂದ ತಿಳಿಸಿ, ಅವ್ರ ಮನಸ್ಸನ್ನು ಗೆದ್ದು ಬಾಬಾರವ್ರ ಮನೆಗೆ ಕರ್ಕೊಂಡು ಬಂದು, ಸಾಧ್ಯವಾದರೆ ಒಂದಷ್ಟು ಸುಮ್ಮನೆ ಪರಿಚಯ ಮಾಡಿಸಿ. ಬಾಬಾರವ್ರ ಮನೆ, ಬಾಬಾರವರ ರೂಮು, ಧ್ಯಾನ ಅಂದ್ರೇನು, ಯೋಗ ಅಂದ್ರೇನು, ಈ ಬ್ರಹ್ಮಕುಮಾರೀಸ್ ಅಂದರೆ ಏನು, ಇಲ್ಲಿ ಏನು ಜ್ಞಾನ ಇರುತ್ತೆ, ಇಲ್ಲಿ ಟೀಚರ್ಸ್ ಅಂದರೆ ಏನು, ಇಲ್ಲಿ ಏನು ಹೇಳ್ತಾರೆ, ಇಲ್ಲಿ ಹೆಂಗೆ ದಿನಚರಿ ಇರುತ್ತೆ, ಎಟ್ಲೀಸ್ಟ್ ಪರಿಚಯನಾದರೂ ಆಗಲಿ ಅವರಿಗೆ. ಅವ್ರೇನು ಎಲ್ಲ ಕಲ್ತು ಬಿಡಬೇಕು, ಎಲ್ಲ ಅರ್ಥ ಮಾಡ್ಕೊಳ್ಬೇಕು ಅಂತೇನೂ ಇಲ್ಲ. ಅದರ ಪರಿಚಯ ಸಂಪರ್ಕದಲ್ಲಿ ತರಿಸೋದು ಮುಂದೆ ಅವ್ರಿಗೆ ಯಾವತ್ತೋ ಒಂದು ದಿನ ಬಹಳ ದೊಡ್ಡ ಲಾಭ ಮಾಡಿಕೊಡುತ್ತೆ. ಅದು ದಯವಿಟ್ಟು ಆ ಕೆಲಸ ಮಾಡಿ. ಎಲ್ಲ ಮಾತೆಯರು ತಮ್ಮ ಮಕ್ಕಳನ್ನು ಈ ಬೇಸಿಗೆ ಟೈಮಲ್ಲಿ ಯಾರಿಗೆ ಜ್ಞಾನ ಸಿಕ್ಕಿಲ್ವೋ ಅವ್ರಿಗೆಲ್ಲರಿಗೂ ಯಾವುದೋ ಒಂದು ಯುಕ್ತಿ ಮುಖಾಂತರ ಕರ್ಕೊಂಡೋಗೋ ಪ್ರಯತ್ನ ಮಾಡಿ. ಆಗ ಮಾತ್ರ ನೀವು ಅವ್ರ ರಕ್ಷಣೆ ಮಾಡ್ದಂಗೆ, ನಿಜಕ್ಕೂ ಅವ್ರ ಕಾಳಜಿ ವಹಿಸ್ದಂಗೆ. ಮಕ್ಕಳ ಕಾಳಜಿ, ಮಕ್ಕಳ ಜವಾಬ್ದಾರಿ ಅಂತಿರಲ್ವ, ಸಂಬಂಧಿಕರ ಜವಾಬ್ದಾರಿ. ಆತ್ಮಜ್ಞಾನ ಕೊಡೋದ ಜವಾಬ್ದಾರಿ ಅದು ಬೇಜವಾಬ್ದಾರಿ. ಅದು ಜವಾಬ್ದಾರಿ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಇದನ್ನು ನಿಭಾಯಿಸಿ, ಎಲ್ಲರಿಗೂ ಜ್ಞಾನ ಸಿಗುವಂತೆ ನೀವು ನಿಭಾಯಿಸಿ. ಇದರಲ್ಲಿ ನಿಮ್ಮ ಆತ್ಮ ಕಲ್ಯಾಣ ಇದೆ. ಹಾಗಾಗಿ ಇಂಥ ಒಂದು ಅದ್ಭುತವಾದ ಮಹಾವಾಕ್ಯವನ್ನು, ಬಹಳ ಗಂಭೀರ ಚಿಂತನೆಯನ್ನು ನಮ್ಮ ಮುಂದೆ ಇಟ್ಟಿರುವ ಬಾಬಾರವರಿಗೂ ಡ್ರಾಮಕ್ಕೂ ಇಷ್ಟು ಅವಕಾಶ ಮಾಡಿಕೊಟ್ಟು ನಮಗಿನ್ನೂ ಕೂಡ ಟೈಮ್ ಕೊಟ್ಟಿರುವ ಈ ಸಮಯಕ್ಕೂ ಕೋಟಿ ಕೋಟಿ ಧನ್ಯವಾದಗಳನ್ನು ಅರ್ಪಿಸೋಣ. ಆದಷ್ಟು ಬೇಗ ನಾವು ಶರೀರವನ್ನು ಮರೆತು ಅಶರೀರಿ ಆಗೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ಮುಕ್ತಾಯ ಮಾಡೋಣ. ಓಂ ಶಾಂತಿ.